ದುಂಬು ಮುಕ್ಕಲ್ನ ಇಲ್ಲಡೆ ಅಡ್ಕಡೆ ಇಲ್ಲಡೆ ಉಪ್ಪುನಗನೆ ಎಂಕ್ಲೆಗ್ ಮಾಸ್ಟರ್ ಮಾತ್ರ ಕೋಡಿದ್ದು ಬರೀಟ್ ಉಂತುನಿ ಸೇರಿ ಅಮ್ಮೇರಿತ್ತಿಂದ ಬರ್ಪೂಜ ಇಜಿನಾಡ ಬರ್ತಿದ್ದ ಪಾತೆ ರೋಗಣ್ಣದು ಪಂಡ ಆ ನಮ್ಮನೆ ಎಂಕ್ಲೆ ಅರೆಗೆ ಆತ ರೆಸ್ಪೆಕ್ಟ್ ಅಪ್ಪಗನೆ ಕೊರೋದಿತ್ತ ಒವ್ವ ಒಂಜಿ ಫಂಕ್ಷನ್ ಓಲೇ ಒಂಜಿ ಫಂಕ್ಷನ್ ಅವಡೆ ಮುಕ್ಕಲ್ನ ಫಂಕ್ಷನ್ ಸ್ಟಾರ್ಟ್ ಆನಾಗ ಬೇರೆನ ಬಾಯಿಡ್ದೆ ಒಂಜಿ ಪ್ರಾರ್ಥನೆ ಬರೋದಿತ್ತು ವಾತಾಪಿ ಗಣಪತಿ ನಿಮಗೆ ಇಂದು ಪಂಡಿ ಕೂಡಲೇ ಮೋಹನ್ ಮಾಸ್ಟರ್ ಈ ಡ್ಯಾನ್ಸ್ ಉಂಡೆ ಅವಳು ಅಡಿಗೆ ಕೋಡೆ ಪಣದು ಪೂರ ಇಡೀ ಏತು ಜನಕ್ಕಲು ಬತ್ತದ ಒಂಜಿ ಫಂಕ್ಷನ್ ತೂಪೇರು ಪಂಡ ಇನಿ ಆರೇಡ್ದ ಹತ್ರ ಏತೋ ಜನ ಒಣಸ್ಮಂತಂದುಲ್ಲೇರು ಒಂಜಿ ಟೈಮ್ ನೋಡಿ ಎಲ್ಲ ಬೇರೆನ ಪುದಾರ್ ಪಂಡದು ಒಣಸ್ಮಂತದ ಎಂಚ ಪಂಡ ಮೈಸೂರು ಒಂಜಿ ಡಾಕ್ಟರ್ ಉಳ್ಳೇರು ರವಿ ಡಾಕ್ಟರ್ ಅಂತ ಅರ್ನ ಬೊಡೇದಿ ಬೇರೆನ ಸ್ಟೂಡೆಂಟ್ ಅವರ ಬತ್ತಿತ್ತೇವೆ ಮಾಸ್ಟರ್ ಅಡೆಗೆ ಮೈಸೂರಿಗೆ ಎಂಕಲ್ ಅಡೆಗೆ ಅಪ್ಪಗ ಅವನು ಬೇರೆ ನೇರ್ದ ಹತ್ರ ಹಿಂಗೆ ಅರ್ನ ಪರಿಚಯ ಆದ ಅವ್ರು ಪಂಡೇರು ಎಂಕಲ್ ಯಾನ್ ಪಂಡ ಯೂನಿಫಾರ್ಮ್ ಪೂರ ಪೊಲ್ಲುನಾಯಿ ಅವ್ರು ಪಂಡೇರು ಈ ಎಂಕಲ್ ಆಸ್ಪತ್ರೆ ದಿಂಜ ಬೇರೆ ಉಂಡು ಈ ಮಾಸ್ಟರ್ನ ಗುರ್ತದಾರತ್ತ ಅಂಚಾದ ಎಂಕಲ ಯೂನಿಫಾರ್ಮ್ ಈ ಸರ್ತಿ ಈಯೇ ಪೊಲ್ಲೋಡು ಆನಿಡ್ದು ಬೊಕ್ಕ 5 ವರ್ಷ ಅಂಡ್ ಆನಿಡ್ದು ಇನಿ ಮುಟ್ಟಲ್ಲ ಪ್ರತಿ ವರ್ಷಲ ಆ ಯೂನಿಫಾರ್ಮ್ ಯಾನೇ ಬೊಲ್ಲೊಂದುಲ್ಲೆ ಅಂಚಾದ ಐತಲ ಒಂಜಿ ಕ್ರೆಡಿಟ್ ಮಾಸ್ಟರ್ಗೆ ಸೇರುಡು ದಯಪಂಡ ಅರೇರ್ದ ಹತ್ರ ಯಾನ್ ಒಂಜಿ ಕೊಡ್ತದ ಒಣಸ್ ಮನ್ಪುವೆ ಅಂತ ಪಂಡ್ಪುನ ಒಂಜಿ ಎಂಕ್ ಕರೆಕ್ಟ್ ಬೈದನು ಬೊಕ್ಕ ಎಲ್ಲಿ ಹಿಡ್ದಿಚ್ಚಲ್ಲ ಎಂಕಲೆ ಶಿವೇರ್ ನಕಲು ಪುರ ಎಲ್ಲಿಯ ಪಂಡ ಆತಿ ಎಲ್ಲಿಯದಲ್ಲಜ್ಜಿ ಎಲ್ಲಿ ಒಪ್ಪನ ಪುರ ಎಂಕಲ ಅರೆಕಲ ಎಂಕಲ ಒಂಜಿ ವರ್ಷ ಡಿಫರೆನ್ಸ್ ಆಡಲ್ಲ ಅಕ್ಲಿದ ಎಂಕಲ ಮಲ್ಲ ಜನಕ್ಕೂ ಪಂಡದ ನಿಲ್ತೊಂದು ಅಡ್ ಆಪ್ತು ಒಂಜಿ ಎಂಕಲ್ ಪ್ರೀತಿದ ಪಾತೆರೊಂದಿಜ್ಜಾಣ ಬೊಕ್ಕ ಎಂಚಿನಾಡಂದು ಪಂಡ ಶಿವೇರ್ ಶಿವೇರ್ ಪಂಡ ಎಂಕಲ್ ಹಿಡಿದು ಜೋಕುಲ್ಲೆಲ್ಲ ತಯಾರುಳ್ಳೇರು ಎಂಕಲ್ ಹಿಡಿದು ಮಲ್ಲಾಯರ್ಲ ತಯಾರುಳ್ಳೇರು ಅಂಚಿನ ಒಂಜಿ ಮನೋಭಾವದ ವ್ಯಕ್ತಿ ಯಾರು ಅಂಚಾದ ಪುನಗ ಅರ್ನೊಟ್ಟಿಗೆ ಸೇರ್ದು ಇನಿ ಈತೊಂಜಿ ಜನಕುಲ್ನ ಪೂರ ಎಂಕ್ ಸಂಘ ಈತೊಂಜಿ ಪರಿಚಯ ಆವಡುಂದಾಡ ಕಾರಣ ಶಿವಪ್ರಸಾದ್ ಆರೇನು ಈ ಒಂಜಿ ಭೂಮಿಗೆ ಕಣತನ ಸೃಷ್ಟಿಕರ್ತೆ ಈ ಮಾಸ್ಟೇಗ್ ಅಂಚಾದ ಈ ಮಾಸ್ಟೇಗ್ಲ ಎನ್ನ ಮಾಸ್ಟರ್ ಯಾನ್ ಒಂಜಿ ಆಶೀರ್ವಾದ ತಂದು ಎನ್ನ ಈ 2 ಪಾತೆರನ್ನು ಮುಗಿಪುವೆ. ಜೈ ಹಿಂದ್, ಜೈ ಕರ್ನಾಟಕ. ಶಿವಾನಂದ ವಾರನ ಪರಿಚಯ ಮಾರು ರಾವ್ ಬಿಲ್ಡರ್ಸ್ ದ ಪ್ರೊಪ್ರೈಟರ್ ಕುಡ್ಲದ ವಾರಿ ಮಲ್ಲ ಉದ್ಯಮಿ ಅದುಲ್ಲೇರು. ಇನಿ ನಮ್ಮ ಮೋಹನ್ ಕುಮಾರ್ ಸರ್ನ 91ನೇ ವರ್ಷದ ಪುಟ್ಟಬರ್ಬದ ಆಚರಣೆ ಸಂದರ್ಭ ಒಂಜಿ ಸನ್ಮಾನ ಮಲ್ಪೊಂದು ನಮ್ಮ ಮಾತ ಡಿಸೈಡ್ ಮಲ್ತದ ಎಂಕಿನಿ ಬಾರಿ ಮಲ್ಲ ಖುಷಿಯ ಒಂದು ದಯಬಂಡ ಸುಮಾರು ವರ್ಷದ ದುಂಬು ಒಂಜಿ 40 ವರ್ಷದ ದುಂಬುದು ಜೋಡಿ ನಾನು ಉದಯವಾಣಿ ಒಂಜಿ ಆರ್ಟಿಕಲ್ ಇತ್ತೆ ಅಪ್ಪ ಒಂಜಿ ನಾಟ್ಯದ ಒಂಜಿ ಭಂಗಿಲ ಒಂಜಿ ಆರ್ಟಿಕಲ್ ಬಾರಿ ಶೋಕ್ ಬರೀತಾರೆ ಅಪ್ಪಗ ಬಹುಶಃ ಮಯ್ಯರ್ ಬಂಡದು ಉದಯವಾಣಿದ ಚೀಫ್ ಉಪ್ಪೋಡು ಯಜ್ಞ ಬಂಡದ ಐಟ್ ಮೇರ್ನ ಭಂಗಿಲ ಪಕ್ಕ ಮೋಹನ್ ಕುಮಾರ್ ಬಂಡದು ಪುದಾರ್ ಇತ್ತಿನ ಆನಿ ಅನ್ನ ಮನಸ್ಸು ಕುಲ್ದವು ಐಟ್ ಬಕ್ಕ ಏನು ಮಸ್ತ್ ಟೈಮ್ ಅಂಡು ಮೇರೆ ಮುರಾನಿ ಮೇರೆ ತೂನಾಗ ಎಂಕ ಬಾವಿ ಬಂಡೇರು ಮೇರೆ ಶಿವಣ್ಣನ ಪಪ್ಪ ಮೋಹನ್ ಕುಮಾರ್ ಉಳ್ಳಾಲ್ ಬಂಡು ಆತೆ ಬಂದಾಗ ಹೆಂಗೆ ಅರ್ನ ಇಂಟ್ರೊಡ್ಯೂಸ್ ಪೂರ ಆದ ಅಂಡ್ ದಯಮಾಂಡ ಆ ಆರ್ಟಿಕಲ್ ಎನಕ ಮದದೇ ಬೋದಿತ್ತು ಜಾತ್ ಶೋಕದ ಆರ್ಟಿಕಲ್ ಅವು ಆ ಟೈಮ್ ಉಂಡು ಭರತನಾಟ್ಯ ಬಂಪಿನ ಮಲ್ಲ ಒಂದು ಇತ್ತುಜಿ ಓಲ ನಾಟ್ಯದ ವಿಷಯ ಮಲ್ಲ ಒಂದು ಇತ್ತುಜಿ ಇನ್ನೀ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟೋಡು ಭಾರಿ ಮಲ್ಲ ಪುದಾರ್ ಬರ್ತಂದ ಐಕೊಂಜಿ ಮಹಾ ಮಲ್ಲ ಕಾರಣಕರ್ತೆ ನಮ್ಮ ಮೋಹನ್ ಕುಮಾರ್ ಮಾಸ್ಟರ್ ಬಂಡದು ಗಂಟಾ ಘೋಷವಾದ ನಮ್ಮ ಪನವಲ್ಲಿ ಅರೇನು ಈ ನಾಟ್ಯ ಕಲೆ ಒಂಜಿ ಮಲ್ಲ ಪಿಲ್ಲರ್ ಬಂಡಿದೆ ನಮ್ಮ ಪನವಲ್ಲಿ ಇಂದು ಎನ್ನ ಭಾವನೆ ಬಕ್ಕ ಇನ್ನೇ ವರ್ಷದ ಮಟ್ಟ ಬಂದ್ಬಿಡ 91ನೇ ವರ್ಷ ಅರ್ನ ಯಾನು ಮುರೇನು ಎಂಕಲ್ನ ಇಲ್ಲೋಕ್ಕೆಲ್ದ ಟೈಮ್ ಇಡ ನಡ್ತೊಂದು ಬಂದಾಗ ತೂದು ಏನಲ್ಲ ಇಂಚನೆ ತೂಗೊಂಡೆ ಹೆಂಗೆ ಕಚ್ಪತ್ 3 ವರ್ಷ ಕಣ್ಣು ಮಯ ಅನ್ಪುಂಡು ಕೆಬಿ ನಾನು ರೇಟ ಕೇನಡ ಹಾಪುಂಡು ಕುಳಾರ ಇಂಜಿನ ಅವತ್ತೇರು ನೀನು 10 ಸ್ಟೆಪ್ ಕರೆಕ್ಟ್ ಹೋಗ್ಪುಂಡು 11ನೇ ಸ್ಟೆಪ್ ಒಂಚೂರು ಮಾಲುಂಡು ಆಂಡ್ 6 ನಡ್ತೊಂದು ಬರ್ಪಿ ನಾ ಬಂಗಿನ ತೂದು ಬಕ್ಕ ಜೋಕುನೊಟ್ಟಿಗಾರ ಮಿಂಗಲೈನ ತೂದು ನಿಜವಾದ್ಲ ಅವರಿಗೆ ಒಂಜಿ ಬಾರಿ ಮಲ್ಲ ಒಂಜಿ ದೇವರನ ದಯೆ ಉಂಡು ಈ ಕಲೆ ಕಾರ್ ಮಲ್ಚಿನ ಸೇವೆಗೆ ನಮ್ಮ ಮಾತಾರಿಗೆ ಮಲ್ಲ ನಮಸ್ಕಾರ ಕೋರುಡು ಬಕ್ಕ ಆರು ನನ್ನ 100 ವರ್ಷ ಮುಟ್ಟಲ್ಲ ಎಂಕಲ್ನೊಟ್ಟಿಗೆ ಉಪ್ಪೋಡು ಎಂಕ್ಲಿಗೆ ಸ್ಫೂರ್ತಿಯಾದ ಉಪ್ಪೋಡು ಬಕ್ಕ ಅಂಚಿತ್ ಅರೆಗೆ ಐಕ್ ಬೋಡಾಯ್ನ ಆರೋಗ್ಯ ಶಕ್ತಿ ಬಕ್ಕ ನೆಮ್ಮದಿಯಿಂದ ದೇವರ ದಯ ಪಾಲಿಸೋಡು ಬಂದು ಮಾತಾಡೋದಕ್ಕೆ ಏನೊಂದು ಅರ್ನ ಆಶೀರ್ವಾದಕ್ಕೆ ಏನೊಂದು ಎನ್ನ 2 ಪಾತ್ರ ಶಿವಪ್ರಸಾದ್ ಫ್ರೆಂಡ್ ಪರಿಯಾಲಡು ಉಳ್ಳೇರು ಎಂಕ್ಲ ಅಜ್ಜಿನ ಇಲ್ಲದ ಬರೀತಾರೆ ಮೇರ್ಲ ಹಿಂಗೆ ಬಂದುಲೆ ಮೋಹನ್ ಕುಮಾರ್ ಉಳ್ಳಾಲ್ 3 ಜನ ಅರ್ನ ಬಗ್ಗೆ ಏನೋ ಒಂಜಿ ಪ್ರಸ್ತಾಪನೆ ಮಂತೀರು ಎಂಕ್ ಆ ಪ್ರಸ್ತಾಪನೆ ಪಾತೆರೊಂದು ಉಪ್ಪುನಗನೆ ಬಾರಿ ಒಂಜಿ ಸಮಾಧಾನ ಖುಷಿಲ ಅಂಡು ಪ್ರಥಮವಾದ ಅರ್ನ ವಿದ್ವತ್ತದ ಬಗ್ಗೆ
ಆರು ಸಾಧಾರಣ ಪನ್ಪುಂಡ ಇರುವ ವರ್ಷೋಡು ಅರ್ನ ಮಗಲ್ ಬಂಡ್ಲೆಕ್ಕನೆ ಆರು ಆ ನೆಕ್ ಈ ಕಜ್ಜೋಗು ಆರು ಸುರುಮಂತದೇರು ಬಹುಶಃ 7 ವರ್ಷದ ಎಕ್ಸ್ಪೀರಿಯನ್ಸ್ ಅರ್ನ ಈ 7 ವರ್ಷದ ಎಕ್ಸ್ಪೀರಿಯನ್ಸ್ಡ್ ಅವು ಏತು ಜೋಕುಲು ಏತು ಡ್ಯಾನ್ಸರ್ ನಕ್ಲು ಏತು ಭರತನಾಟ್ಯದಕ್ಲು ಪಿದಾಯಿ ಬೈದಿರೋದು ಮಂಡ ಅವು ಒಂಜಿ ಬಾರಿ ಮಲ್ಲ ವಿಸ್ಮಯನೇ ಆದಪ್ಪು ಅರೆಗ್ ಈತೆ ಅರ್ನ ವಿದ್ವತ್ಗೆ ನಾಟ್ಯ ವಿದ್ವಾನ್ ಅರ್ನ ವಿದ್ವತ್ಗೆ ಏತು ಬಂಡಲ ಸರಿಸಾಟಿದಕ್ಲು ಮುಲಿಯರೆಗ್ಲ ಗೊತ್ತಾವಂದೆ ನಮ್ಮ ಎಂಚಿನ ಪಾತಿರ್ನಲ್ಲ ಎಂಕುಲ ಪಾತಿರ್ನಾಗ ಎಂಕ್ಲೆಗ್ ವಿಷಯ ಇಂಜಿನ ಅರ್ನ ಒಂದೇ ವಿಷಯ ಒಂದು ಇಜ್ಜಾಂಡು ಸುರುಟ್ಟು ಪಾತಿರ್ನಾಗ ಪಂಡ ಕುಮಾರಣ್ಣೆ ಪನ್ನಾಗ ಒಂಜಿ ಎಂಜಿನ ಪಾತಿರ್ನ ದಾಲ ವಿಷಯ ಅಂದು ಇಜ್ಜಿಂದು ಈತ ಸಾಧಾರಣ ವಿಷಯಗಳು ನಂಗೆ ಅಬ್ಸರ್ವೇಷನ್ ಆಂಡಿತ್ತೆ ಅಲ್ಪ ಅರ್ನ ಬಗ್ಗೆ ನಿಜವಾದ ಭಾರಿ ಒಂಜಿ ಸಾಹಸಮಯ ಜೀವನ ಆ ಸಾಹಸಮಯ ಜೀವನೋಡು 6 ಕಲ್ತಿನಂಚಿನ ವಿದ್ಯೆನು ಪ್ರತಿ ಒರಿಯಾಗ್ಲ ಪಸರಿಸಾರ ಅರ್ನ ಕಾರ್ಯವ್ಯಾಪ್ತಿಡು 6 ಬಾರಿ ಮಲ್ಲ ಕೆಲಸ ಮಂದಿರು ಐತ ಬಗ್ಗೆ ಅರೆಗೆ ರಿಟರ್ನ್ಸ್ ಎಂಜ ತಿಕ್ಕಣದ ಮಂಡ ಮೂಲ ತಿಕ್ಕಿದಿನ ಅವಾರ್ಡ್ಲೆಂತೂ ನಂಗೆ ಗೊತ್ತಾಪುಂಡು ಅರೇನು ಏತು ಒಂಜಿ ಜನಗಳು ಪ್ರೀತಿ ಮಂತುಪ್ಪೇರು ಏತು ಅರೇನು ಸನ್ಮಾನ ಮಂತುಪ್ಪೇರು ಅಂದ್ ಮಾಡೋದು ಅಂದು ಕಂಗ್ರ್ಯಾಚುಲೇಷನ್ ಸರ್ ಇರು ಬಾರಿ ಮಟ್ಟಡು ವ್ಯವಸ್ಥೆ ಮಂತರ್ ಅಂದ್ ಮಾಡಿ ಎಂಕ್ಲೆ ಖುಷಿ ಆಂಡಿತ್ತೆ ಎಂಕ್ಲ ದೋಸ್ತಿನ ಪಪ್ಪ ಇರು ಮಂತರ್ ನೇನು ಈ ನೆಕ್ ಇರೆಗ್ ಅನಂತ ಶುಭಾಶಯಗಳು ಇರೆಗ್ ಅಂಚನೆ ಈ ಒಂಜಿ ಎಂಗ್ಲ ದೋಸ್ತಿನ ಪಪ್ಪ ಈತ ಮಲ್ಲ ಒಂಜಿ ವಿದ್ವಾನ್ ಇರು ಉಲ್ಲಾರು ಅನ್ಪುನೇ ಎಂಕ್ಲೆಗ್ ಒಂಜಿ ಖುಷಿ ಆ ಜೋಕ್ಲೆಗ್ಲ ಇರೇನು ಪಡೆತಿನಂಚಿನ ಒಂಜಿ ಪುಣ್ಯ ಅಲ್ಲ ಆತೆ ಅತ್ತಂದೆ ಮೆರೆಗೆ ಸೊನ್ಪತ್ತ ಒಂಜಿ ವರ್ಷಗೆ 100 ವರ್ಷ ಸೆಂಚುರಿ ಹಾಕೊಂಡು ಒಂಜಿ ಗ್ಯಾರಂಟಿ ಅರೆಗ್ ಬಾರಿ ಹುಮ್ಮಸ್ಸು ಹುರುಪುಂಡು ಅರಡ ಹುರುಪುಂಡು ಅರ್ನ ಜೀವನೋಡು ದಾಯಕೊಂಡ ಇನಿಲಾರ್ ಜವನೇನೆ ಒಂಜಿ ಚೂರು ಪೂಜೆ ಎಲ್ಲ ಬಲ್ದಾದ ಪಂಡ ಆರು ಪಂಡ ನನಲ ಅರ್ನ ಮನಸ್ಸುಡು ಆರು ಪ್ರಾಯ ಸ್ವಲ್ಪ ಆಂಡಲ ಮನಸ್ಸುಡು ಮಾತ್ರ ನನಲ ಜವನಿ ಎಂದೇ ಉಂಡು ಅಂಚನಗ ಸೆಂಚುರಿ ಗ್ಯಾರಂಟಿ ಅದ ಸೆಂಚುರಿ ಎಂಕಲು ಬರ್ತದೆ ಕುಡಲ ಎಂಕಲ್ ಆಶೀರ್ವಾದ ಉಂಟು ಬರ್ಬೋದು ಅಂಚ ಈ ಒಂಜಿ ಸಂದರ್ಭಗಳು ಸಮಾನ ಮನಸ್ಕರಾಯನ ಶಿವಪ್ರಸಾದ್ನ ದೋಸ್ತಿನಗಳು ಎಂಕಲು ಮಾತ್ರ ಸೇರ್ದು ಮೂಲು ಅರೆನೊಂಜಿ ಶುಭಾಶಯ ಕೋರ್ನಂಚಿನ ಅರ್ನ ಬರ್ತ್ಡೇಗೆ ಪುಟದಿನ ದಿನ ಸೊನ್ಪತ್ತ ಒಂಜನೆ ಎಲ್ಲೇ ಪ್ರಾಯದ ಬರ್ತ್ಡೇ ಸೊನ್ಪತ್ತ ಒಂಜನೇ ವರ್ಷ ಅಂಚ ಐದು ಶುಭಾಶಯ ಕೊರಿಯರ ಬೈದಿನ ನಿಗ್ಲೆ ಮಾತಿರೆಗ್ಲ ಕುಡೋರ ಅರ್ನ ಪ್ರವಾದ್ ಸ್ವಾಗತವನ್ನು ಬಯಸೊಂದು ಅರಡ ಕುಡೋರಾಯನ ಆಶೀರ್ವಾದವನ್ನು ನಟ್ಟೊಂದು ಎನ್ನೆರಡು ಪಾತ್ರ ವಿರಾಮಗುರು ಇತ್ತೆ ಅರೆಗೆ ಗೌರವ ಅರ್ಪಣೆ ಮಾತೆಲ್ಲ ಸೇರ್ದು ಅರೆಗೆ ಒಂದು ಗೌರವ ಅರ್ಪಣೆ ಮಾಡ್ಬೋದು ಅನ್ಕೇನಂದ್ರೆ
ನನ್ನ ಈ ಕಲಾ ಜೀವನದ ಈ ದಾರಿಯಲ್ಲಿ ಇವತ್ತು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಒಂದು ವಿಷಯವಾಗಿದೆ. ಯಾಕೆಂದರೆ ನನ್ನ ಶಿಷ್ಯಂದಿರು ನನಗೆ ಸನ್ಮಾನ ಮಾಡೋದು ಸಹಜ, ಆದರೆ ನನ್ನ ಮಗನ ಮಿತ್ರರೆಲ್ಲ ಸೇರಿ ಈ ರೀತಿಯಾಗಿ ಒಂದು ಮಾಡ್ತಾರೆ ನಾನು ಗ್ರಹಿಸಿರಲಿಲ್ಲ. ನನಗೆ ತುಂಬ ಸನ್ಮಾನ ಸರಕಾರದೆಲ್ಲ ಸಿಕ್ಕಿದೆ, ಅದರಿಂದ ಒಂದು ತೂಕ ಇದು ಹೆಚ್ಚಾಗಿದೆ ಅಂತ ನಾನು ತಿಳ್ಕೊಂಡು ಆ ಎಲ್ಲ ನನ್ನ ಮಗನ ಮಿತ್ರರಿಗೆ ನಿಮಗೆಲ್ಲರಿಗೂ ದೇವರು ಸನ್ಮಂಗಲ ಉಂಟು ಮಾಡಲಿ ಅಂತ ಭಗವಂತನಲ್ಲಿ ಬೇಡ್ತಾ ನನ್ನ ನಡೆದು ಬಂದ ದಾರಿಯ ವಿಷಯ ಚುರುಕಾಗಿ ಒಂದು ವಿಷಯ ನನಗೆ ಹೇಳಲೇಬೇಕು. ನಾನು ಚಿಕ್ಕ ಇರುವಾಗ ಅಮ್ಮ ಹೇಳ್ತಿದ್ರು ಅವನಿಗೆ ನಡಿಲಿಕ್ಕೆ ಗೊತ್ತಿಲ್ಲ, ಕುಣಿದುಕೊಂಡೇ ಹೋಗೋದು ಅಂತೇಳಿ ಸಣ್ಣದಿರುವಾಗ. ಆಮೇಲೆ ಕೋಟೆಕಾರ್ ಶಾಲೆಯಲ್ಲಿ ಕಲ್ತಿದ್ದೆ ನಾನು. ಆಗ ಆನಂದಾಶ್ರಮ ಶಾಲೆ ಶುರುವಾದ ವರ್ಷ ಕಾಣ್ತದೆ. ನನ್ನ ಚಿಕ್ಕಮ್ಮ ಬಲ್ಮಠ ಟ್ರೈನಿಂಗ್ ಶಾಲೆಯಲ್ಲಿ ಅಧ್ಯಾಪಕಿ ಆಗಿದೆ, ಅವರಿಗೆ ಮಕ್ಕಳಿರಲಿಲ್ಲ. ಅವರು ನನ್ನನ್ನು ಸಾಕ್ತೇನೆ ಅಂತೇಳಿ ಕರ್ಕೊಂಡೋಗಿ ಮಿಲಾಗ್ರಿಸ್ ಹೈಸ್ಕೂಲಿಗೆ ಸೇರಿಸಿದರು. ಅಲ್ಲಿ ಕೂಡ 1 ವರ್ಷ ಇದ್ದು ಅರ್ಧದಲ್ಲಿ ನಾನು ಹೇಳದೆ ಬಂದೆ. ನನಗೆ ಎಂತ ಅಂತ ನನಗೆ ಅರ್ಥ ಆಗೋದಿಲ್ಲ. ಆ ಕಾಲದಲ್ಲಿ ಇಲ್ಲಿ ನೃತ್ಯ ಎಂಬುದು ಇರಲಿಲ್ಲ, ಹೆಚ್ಚಾಗಿ ಯಕ್ಷಗಾನವೇ ಇತ್ತು. ನಾವೆಲ್ಲ ರಾತ್ರಿ ದೇರ್ಲಕಟ್ಟೆ, ಕಿನ್ಯ, ಮಂಜನಾಡಿ, ಈಗ ದೂರಕ್ಕೆಲ್ಲ ಚಾಪೆ ಹಿಡ್ಕೊಂಡು ಸೂಟೆ ಹಿಡಿದುಕೊಂಡು ನೋಡಲಿಕ್ಕೆ ಹೋಗ್ತಿದ್ದೆವು. ಅದರಲ್ಲಿ ಮುಖ್ಯವಾಗಿ ಶ್ರೀವೇಶ ಐತಪ್ ಶೆಟ್ಟ, ನಿನ್ನೆ ನಾನು ಕೇಳಿದವರ ಊರು, ಅವರ ವೇಷ ನೋಡಿ ನನಗೆ ಒಂದು ಮನಸ್ಸಿನಲ್ಲಿ ಒಂದು ಕಲಿಬೋದಿತ್ತು, ಯಕ್ಷಗಾನ ಕಲಿಬೋದಿತ್ತು ಅಂತ ಒಂದು ಆಸೆ ಆಗಿತ್ತು. ಆದರೆ ಸಂದರ್ಭ ಇರಲಿಲ್ಲ ಅದಕ್ಕೆ. ಹಾಗೆ ಮುಂದುವರಿತಾ ಹೋದಾಗೆ ನಾನು ಮಿಲಾಗ್ರಿಸ್ ಹೈಸ್ಕೂಲ್ನಲ್ಲಿ ಅರ್ಧದಿಂದ ಬಂದ ನಂತರ ನನ್ನ ಚಿಕ್ಕಮ್ಮನಿಗೆ ತುಂಬ ಬೇಸರ ಆಗಿದೆ. ಅವರಿಗೆ ಮಕ್ಕಳಿರಲಿಲ್ಲ, ನನ್ನನ್ನು ಒಂದು ಸಾಕಿ ಒಳ್ಳೆಯ ಒಂದು ಇದು ಮಾಡಬೇಕಂತ ಇತ್ತು. ಆದರೂ ಅವರು ಪುನಃ ಸೇರಿಸಿ ನನ್ನನ್ನು ಅಧ್ಯಾಪಕ ಟ್ರೈನಿಂಗ್ಗೆ ಹಾಕಿ ಅದು 19 ವರ್ಷ ಆಗ್ತದಿಲ್ಲ ಆ ವರ್ಷದಲ್ಲಿ. 20ನೇ ವರ್ಷದಲ್ಲಿ ಟ್ರೈನಿಂಗ್ ಆದ ಮೇಲೆ ಬಂದು ನನಗೆ ದೇರ್ಲಕಟ್ಟೆಯ ಕೆಳಗೆ ರೆಂಜಾಡಿ ಅಂತ ಒಂದು ಶಾಲೆ ಇತ್ತು ಮುಸ್ಲಿಮರದು. ಅಲ್ಲಿ 3 ತಿಂಗಳು ಅಧ್ಯಾಪಕ ಆಗಿದೆ. ಮತ್ತು ದೇರ್ಲಕಟ್ಟೆ ಮೇಲೆ ಈಗ ಪ್ರೈವೇಟ್ ಶಾಲೆ ಒಂದು ನಾರಾಯಣ ಮಾಸ್ಟರ್ದು, ಅವರು ನನ್ನನ್ನು ಒತ್ತಾಯ ಮಾಡಿ ಕರೆದು ಅಲ್ಲಿ ಒಂದು 5.5 ವರ್ಷ ಅಲ್ಲಿ ಸರ್ವಿಸ್ ಮಾಡಿದೆ. ಆಗ ಅದು ಊರಿನವರಿಗೂ ಅವ್ರಿಗೂ ಮನಸ್ತಾಪ, ಒಂದು ಮಕ್ಕಳು ಶಾಲೆಗೆ ಬಾರದಿದ್ದರಿಂದ ನಾವೊಂದು 8 ಜನ ಅಲ್ಲಿಂದ ಒಮ್ಮೆ ಬಿಡಬೇಕಾಯಿತು. ಆ ಮಧ್ಯದಲ್ಲಿ ಕೆಲಸ ಇಲ್ಲದೆ ಆ ಸಮಯದಲ್ಲಿ ಅಲ್ಲಿ ದೇರ್ಲಕಟ್ಟೆಯಲ್ಲಿ ಕಲಿತಾ ಇರುವಾಗ ನನ್ನ ಸಹಪಾಠಿಯಾಗಿ ಅವರು ತೀರಿ ಹೋದ್ರು. ಈಗ ಪ್ರೇಮನಾಥ್ ಮಾಸ್ಟರ್ ಅಂತ, ಮತ್ತೊಬ್ಬರು ಸಂಜೀವ ಮಾಸ್ಟರ್ ಅಂತ. ಆ ಕಾಲದಲ್ಲಿ ಎಲ್ಲ ಶಾಲೆಗಳಿಗೆ ಒಂದು ರೀತಿಯ ಸ್ಪರ್ಧೆ ಎಲ್ಲ ಆಗ್ತಿತ್ತು. ನಮಗೆ ಗೊತ್ತಿದ್ದನ್ನು ಹೇಳಿಕೊಟ್ಟು ಎಲ್ಲ ದೇರ್ಲಕಟ್ಟೆ ಶಾಲೆಗೆ ಪ್ರೈಸ್ ಸಿಗ್ತಿತ್ತು. ಆಗ ಸಂಜೀವ ಮಾಸ್ಟರ್ ಹೇಳಿದರು, ನಮ್ಮ ನಮ್ಮ ಒಂದು ಕಲ್ಪುಡಿ ಎಂಚಿನ ಅಂತೇಳಿ. ಆಗ ರಾಜನಯ್ಯರ್ ಅಂತ ಹೇಳುವವರು ತ್ರಿಪುಣತ್ತುರಿ, ಅವರು ಬಾಂಬೆಯಲ್ಲಿದ್ದ ದೊಡ್ಡ ಮಹಾ ಕಲಾವಿದ. ಅವರು ಇಲ್ಲಿ ಬಂದಿದ್ದರು ದಕ್ಷಿಣ ಕನ್ನಡಕ್ಕೆ. ಆ ಸಮಯ ಇಲ್ಲಿ ತುಂಬ ಮಂದಿ ಅವರದ ಕಲ್ತಿದ್ದಾರೆ, ಯಕ್ಷಗಾನದವರು ಕೂಡ ಕಲ್ತಿದ್ದಾರೆ. ಈಗ ಸ್ವಲ್ಪ ಯಕ್ಷಗಾನದ ನೋಡುವಾಗ ಅವರ ನಮೂನೆಯ ಕೆಲವು ಒಂದು ನಮಗೆ ಗೊತ್ತಾಗ್ತದೆ. ಹಾಗೆ ಇರುವಾಗ ಅವರ ಹತ್ರ ಹೋಗುವಂತಾಯಿತು. ಹಾಗೆ ನಾವು ನೋಡುವಾಗ ಅವರು ಇಲ್ಲಿಂದ ಬಿಟ್ಟು ಕೇರಳಕ್ಕೆ ಹೋಗಿದ್ದಾರೆ. ಇಲ್ಲಿ ಅಂತ ಮಾಡೋದಂತ ಹೇಳುವಾಗ ಅವರ ಶಿಷ್ಯ ವಿಠಲ್ ಅಂತ ಇದ್ದರು. ಹಾಗಾದರೆ ಅಲ್ಲಿ ಹೋಗುವಂತಾಯಿತು. ಆಗ ಅವರು ಈಗಿನ ತಾಜ್ ಮಹಲ್ ಹೋಟೆಲ್ ನಂತರ ಒಂದು ಸ್ಟುಡಿಯೋ ಇತ್ತು, ಸೆಂಟಾ ಸ್ಟುಡಿಯೋ ಅಂತ. ಅದರಲ್ಲಿ ಹೀಗೆ ಒಂದು ಸಣ್ಣದಲ್ಲಿ ಕ್ಲಾಸ್ ಮಾಡ್ತೀವಿ. ನಾವು 3 ಜನ ಅಲ್ಲಿ ಸೇರಿದೆವು ಸುರುವಿನ ಇದೆಲ್ಲ ಕಲೀಲಿಕ್ಕೆ. ಸೇರಿ ತುಂಬ ಸಮಯ ಆಗುವಾಗ ಅಲ್ಲಿ ಕೇರಳದ ಒಬ್ಬರು TR ಕೃಷ್ಣನ್ ಅಂತ ಮೃದಂಗಿಷ್ಟು ಬಂದಿದ್ದರು. ಅವರು ಆಕಾಶವಾಣಿ ಕಲಾವಿದ. ಅವರು ಮತ್ತೆ ಇಲ್ಲಿ ಕೊರಗಸೇಟ್ರ ಮೇಳದಲ್ಲಿ ಭರತನಾಟ್ಯ, ಯಕ್ಷಗಾನ ಭರತನಾಟ್ಯ ಒಂದು ಮಾಡೋ ಸಂಪ್ರದಾಯ ಇತ್ತು, ಅದರಲ್ಲಿ ಬಂದವರು.
ಅವರ ಮೇಳಕ್ಕೆ ಹೋಗಿ ಉಳಿದ ಸಮಯದಲ್ಲಿ ಅಲ್ಲಿ ಇರ್ತಿದ್ರು. ನಾವು ಅಲ್ಲಿ ಕುಣಿತಾ ಇರುವಾಗ ಒಂದು ದಿವಸ ನನ್ನನ್ನು ಕರೆದು ಹೇಳಿದರು, ನೀನು ಇಲ್ಲಿಂದ ಹೋಗಬೇಕು ಅಂತ ಹೇಳಿದರು. ನನಗೆ ತುಂಬ ಬೇಜಾರಾಯ್ತು. ಯಾಕೆ ಇವರು ಹೇಳ್ತಾರೆ ಈಗ? ಅಲ್ಲ, ನನ್ನಲ್ಲಿ ಎಂಥದ ಒಂದು ಕಾಣ್ತದೆ, ನೀನು ಇಲ್ಲಿಂದ ಹೋಗಬೇಕು, ಎಲ್ಲಿಯಾದರೂ ನಾನು ಪ್ರಯತ್ನ ಮಾಡ್ತೇನೆ. ಮತ್ತು ಅವರು ಪುನಃ ಮೇಳಕ್ಕೆ ಹೋದರು. ಹಾಗೆ ನನಗೂ ಕೂಡ ಹಾಗೆ ನೋಡ್ತಾ ಇರೋ ಕೆಲವು ತಮಿಳುನಾಡಿನ ಕೆಲವರು ಅವರ ನಾಟ್ಯ ಪ್ರದರ್ಶನ ಇಲ್ಲಿ ಆಗ್ತಿತ್ತು. ಅದು ನೋಡಿ ಏನೋ ಒಂದು ಶಾಸ್ತ್ರಬದ್ಧವಾದ ವಿಷಯ ಇಲ್ಲ ಅಂತ ಮನಸ್ಸಿಗಾಯಿತು. ಆಗ ಇವರಲ್ಲಿ ಕೇಳಲಿಕ್ಕೆ ಹೆದರಿಕೆ ಹೋಗ್ಬೇಕಂತೇಳಿ. ಏನೂ ಆಗಲಿ, ನಾನು ವೇದದಿಂದ ಬಂದಂಥ ಈ ವಿದ್ಯೆ, ಇದನ್ನು ನಾನು ಕಲಿಲಿಕ್ಕೆ ಹೋಗೋದು ಅಂತೇಳಿ ನನ್ನ ತಪ್ಪೋದು. ಕೇಳದೆ ನಾನು ರಾಜನ್ ನಾಯರ್ ಹತ್ರ ಹುಡುಕಿಕೊಂಡು ಹೋದೆ ಕೇರಳಕ್ಕೆ. ಅವತ್ತು ಹೇಳಿದೆ, ನನಗೆ ಭರತನಾಟ್ಯದ ಶುದ್ಧ ಶಾಸ್ತ್ರೀಯವಾದ ಮಾಗಿಯ ಬಂಧಗಳು ಅಂತ ಹೇಳ್ತಾರೆ, ಅದನ್ನು ಹೇಳಿಕೊಡ್ಬೇಕು ಸರ್ ಅಂತೇಳಿ. ಆಗ ಅವರು ಹೇಳಿದ್ರು, ನನ್ನದು ಸ್ವಲ್ಪ ಕಥಕಳಿ ಮಿಕ್ಸ್ ಆಗಿರುವಂಥದ್ದು, ನೀನು ಅದನ್ನು ಕಲಿಬೇಕಾದ್ರೆ ತಮಿಳಿನವರು ಹೇಳಿಕೊಡೋದಿಲ್ಲ. ಕೇರಳ ಕಲಾಮಂಡಲಂ ಅಂತ ಒಂದುಂಟು, ಅದೇ ಕಥಕ್ಕಳಿಗೆ ಆವಿಷ್ಕಾರ ಮಾಡಿದವರು ದೊಡ್ಡ ಕವಿಯವರು. ಅವರು ರಾಜರತ್ನಂ ಒಳವೂರು ಅಲ್ಲ ಒಂದು ಸಂಪ್ರದಾಯದವರು, ಇವರು ಮೀನಾಸುಂದರ ಪಿಳ್ಳೆ, ಅವರ ಶಿಷ್ಯ ಒಬ್ಬರು ರಾಜರತ್ನ ಪಿಳ್ಳೆ ಅಂತ ಇದ್ದಾರೆ. ತುಂಬ ಒಳ್ಳೆ ಮನುಷ್ಯ, ಅವರೆಲ್ಲ ನೀನು ಹೋಗು, ನಾನು ಕೂಡ ಹೆಲ್ಪ್ ಸಹಾಯ ಮಾಡ್ತೇನೆ ಅಂತ. ಆಗ ಇಲ್ಲಿ ಈ ಶಾಲೆ ಬಿಟ್ಟು ನನ್ನನ್ನು ಇಲ್ಲಿ ಕರೆದರು ಉಳ್ಳಾಲಕ್ಕೆ. ಅಲ್ಲಿ ಒಂದು 33 ವರ್ಷ ಅಲ್ಲಿ ಸರ್ವಿಸ್ ಮಾಡಿದೆ. ಆಗ ಸ್ವಲ್ಪ ಅವರ ಹತ್ರ ಹೋಗಿ, ಅವರು ನನಗೆ ಮಗನ ಹಾಗೆ ತುಂಬ ಪ್ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ. ಅವರು ಒಂದು ಬ್ರಹ್ಮಚಾರಿ. ನಾನು ಹೋಗುವಾಗ ಅವರಿಗೆ ಅಮ್ಮ ಮತ್ತು ಅವರ ತಂಗಿ ಅಕ್ಕ ಇದ್ದರು. ಹಾಗೆ ನಾನು ತುಂಬ ಪ್ರೀತಿಯಲ್ಲಿ ನೋಡಿಕೊಂಡಿದ್ದಾರೆ. ಆಮೇಲೆ ಸಂಬಂಧ ಹಾಗೆ ಆಯಿತು. ನನ್ನ ಮನೆಗೆ ಅಡಕದಲ್ಲಿ ಆ ಮನೆಗೆ ನಾವು ಬಂದದ್ದೇ, ಅದು ಕೂಡ ನನ್ನ ಸುರುವಿನ ಗುರುಗಳು, ನನಗೆ ಭೂಮಿಗೆ ಹೀಗೆ ಹೆಜ್ಜೆ ಇಡುವಂತ ಹೇಳಿಕೊಟ್ಟ ಗುರುಗಳು ವಿಠಲ್ ಮಾಸ್ಟ್ರು. ಅವರನ್ನು ನಾನು ಸದಾ ಸ್ಮರಿಸ್ತೇನೆ. ಅವರು ಇಲ್ಲಿ ಬಂದು ನಾನು ಕ್ಲಾಸು ಎಲ್ಲಿ ಮಾಡುವಂತ ಕ್ಲಾಸಿಗೆ ಬಂದದ್ದು. ನನಗೆ ಮತ್ತೆ ಆಯಿತು, ನಾನೇನು ಕಲೀಲಿಲ್ಲ, ಸುಮ್ಮನೆ ಎಂಥದ್ದು ಹೇಳಿಕೊಡೋದು ಅಂತ. ಆಗ ನಾನು ಬರ್ತೇನೆ, ಅವರು ಬರಲೂ ಇಲ್ಲ. ಹೀಗೆ ನಾವು ಸೇರುವಾಗ 5 ಜನ ಮಕ್ಕಳೇನೋ ಇದ್ದರು. ಆ ಕಾಲದ್ದು ಅದು ಈಗ ಬೇರೆ ಆಗಿದೆ. ಅಂತೂ ಇವರ ಹತ್ರ ಮುಂದುವರಿಸಿ ಇವರು ನನ್ನನ್ನು ಮಗನ ಹಾಗೆ ಕಂಡಿದ್ದಾರೆ. ಮತ್ತು ನಮ್ಮ ಮನೆಗೆ ಬಂದರೆ ಉಳ್ಕೊಳ್ಳೋದು. ನನ್ನ ಅಮ್ಮ ಕೂಡ ಅವರಿಗೆ ತುಂಬ ಇದು ಮಾಡಿ, ನಾನು ಈ ನೃತ್ಯ ಕಲಿಯೋದು ಅಪ್ಪನಿಗೆ ಇಷ್ಟ ಇರಲಿಲ್ಲ, ಅಮ್ಮನಿಗೆ ತುಂಬ ಇಷ್ಟ ಇತ್ತು. ಅವರ ಹತ್ರ ಹೇಳಿ ನನ್ನನ್ನು ನಿಮ್ಮ ಮಗನಾಗೆ ನೀವು ಕಲಿಸಬೇಕೆಂದು ಅವರಿಗೆ ನಿಜವಾಗಿ ಅಮ್ಮನಿಗಿದೆಯೇನು ಅಂತ ಗೊತ್ತಿಲ್ಲ, ಆದರೆ ಅವರನ್ನು ಸ್ಮರಿಸಿಕೊಳ್ತೇನೆ. ಹಾಗೆ ಅವರಲ್ಲಿ ಕಲಿತು ಅವರು ತುಂಬ ಇದಾಯಿತು. ಅವರಿಂದ ಮತ್ತು ನಾವೆಲ್ಲರೂ ಸೇರಿ ಅವರನ್ನು ಈಚೆ ಬರುವಾಗೆ, ಅವರ ತಾಯಿ ತಂದೆ ತೀರಿ ಹೋದರು, ಈಚೆ ಬರುವಾಗೆ ಮಾಡಿ. ಅವರೊಂದು ದೊಡ್ಡ ಕಲಾವಿದ. ನಾಲ್ವಡಿ ಕೃಷ್ಣರಾಜ ಒಡೆಯರಯ್ಯನ ಅವರಿಗೆ ಅಭಿನಯ ಶಿರೋಮಣಿ ಅಂತ ಬಿರುದು ಕೊಟ್ಟದಂತೆ, ಅಲ್ಲಿ ಏನೋ ಒಂದು ನೃತ್ಯ ಮಾಡಿದಾರಂತ. ಮತ್ತು ಅವರ ಇದು ತುಂಬ ಉಂಟು, ಅದು ಹೇಳಲಿಕ್ಕೆ ತುಂಬ ಉಂಟು. ಆದರೆ ನನ್ನನ್ನು ತುಂಬ ಪ್ರೀತಿಯಲ್ಲಿ ನೋಡಿ ಕೊನೆಗೆ ಅವರಿಗೆ ಪ್ರಾಯ ಆಗುವಾಗ ನನ್ನ ಹೆಂಡತಿ ಹೇಳಿದ್ಲು, ಸರ್ ನೀವು ಈ ರೀತಿಯಾಗಿ ಇಲ್ಲಿ ಹೋಗೋದು ಬೇಡ, ನಿಮ್ಮ ಹತ್ರ ಕಲಿಯುವವರು ನಮ್ಮ ಮನೆಗೆ ಬರಲಿ. ನಾವು ಮತ್ತು ಅಮೃತ ಸೋಮೇಶ್ವರ ಒಂದು ದರೆ ಆಚೆ ಈಚೆ ನಮ್ಮ ಮನೆ, ಅಲ್ಲಿ ಬಂದು ಒಂದು ಸಣ್ಣ ಕೋಣೆ ಇತ್ತು, ಅಲ್ಲಿ ಅವರಿಗೆ ಏರ್ಪಾಡು ಮಾಡುವಂತ. ಆಗ ಅವರು ಹೇಳಿದರು, ನಾನು ಬರ್ತೇನೆ ನಿಜವಾಗಿ, ಆದರೆ ಮೈಸೂರಿನ ಆಸ್ಥಾನ ವಿದುಷಿ ವೆಂಕಟಲಕ್ಷ್ಮಮ್ಮ ಹೇಳಿದರೆ, ನಿಮ್ಮ ಮೇಲೆ ತರಗತಿಯ ಕಲೆ ನಿಮ್ಮದು, ಅದು ಆಗುವವರೆಗೆ ನೀವು ಪ್ರಚಾರ ಮಾಡಬೇಕು ಅಂತೇಳಿ. ಹಾಗೆ ಬಂದವರು ಸುಳ್ಯದಲ್ಲಿ ವೆಂಕಟರಮಣ ಕುರುಂಜಿ ಅಲ್ಲ, ವೆಂಕಟರಮಣ ಗೌಡರ ಮನೆಗೆ ಒಂದು ಹುಡುಗಿಗೆ ಪಾಠಕ್ಕೆ ಹೋದವರು. ಅಲ್ಲಿ ಅವರು ತೀರಿಕೊಳ್ಳುವಾಗ ನಾನು ಮತ್ತು ನನ್ನ ಹೆಂಡತಿ ಹೋಗಿ ಅವರ ಪಾರ್ಥಿವ ಶರೀರವನ್ನು ತರಲಿಕ್ಕೆ ಹೋಗುವಾಗ ಕುರುಂಜಿ ವೆಂಕಟರಮಣ ಗೌಡರು ಕೂಡ ಬಂದಿದ್ದರು. ಬೇಡ, ಇಲ್ಲೇ ಮಗನಾಗಿ ಅವರ ಇದು ನೀನು ಮಾಡು ಇಲ್ಲೇ ಅಂತೇಳಿ ಅವರ ಕೆಲಸ ಮಾಡಿ ಉಪ್ಪಿನಂಗಡಿಯಲ್ಲಿ ಈಗ ಅದು ನನ್ನ ತಾಯಿ ತಂದೆಯವರ ಒಟ್ಟಿಗೆ ಅವರ ನೆನಪು ಮಾಡಿಕೊಂಡು ನಾನು ಇದ್ದೇನೆ. ಯಾಕಂದರೆ ಈಗ ನನಗೆ 3 ಜನ ಗುರುಗಳು. ಅವರು ರಾಜನ್ ಅಯ್ಯರ್ ಕೂಡ ತುಂಬ ಒಳ್ಳೆಯವರು, ಅವರು ತೀರಿ ಹೋಗಿದ್ದಾರೆ. ವಿಠಲ್ ಮಾಸ್ಟಿಗೆ ನನ್ನ ಮೇಲೆ ಏನೋ ಒಂದು ರೀತಿಯ ನಾನು ಹೇಳಿ ಹೋಗಲಿಲ್ಲ ಅಂತ ಏನೋ ಒಂದು ಇರ್ತದೆ ಕೆಲವರಿಗೆ, ಆದರೆ ನಾನು ಅದನ್ನು ಇದು ಮಾಡಲಿಲ್ಲ. ನಾನು ನಮಸ್ಕಾರ ಮಾಡಲಿಕ್ಕೆ ಕಾಲು ಹೀಗೆಲ್ಲ ಮಾಡ್ತೇನೆ, ನಾನು ಹೇಳಬಾರದು, ಯಾಕೆಂದರೆ ಸಹಿಸ್ಕೊಂಡಿದ್ದೇನೆ ಅಂತ. ಅವರು ಕೊನೆಗೆ ಏನಾಯ್ತಂದರೆ ಅವರಿಗೇನೆ ಏನೋ ಮನಸ್ಸಿಗೆ ನನಗೆ ಸ್ವಲ್ಪ ಈ ರೀತಿಯಾಗಿ ನಾನು ಮೇಲೆ ಬರುವಾಗ, ಮೇಲೆ ಅಲ್ಲ ಸೇವೆ ಮಾಡುವಾಗ ಅವರಿಗೆ ಸಂತೋಷ ಆಗಿ ಅವರು
ನಾನು ಮತ್ತೆ ಬಂದರು. ನನ್ನ ಎರಡನೇ ಮಗನ ಮದುವೆಗೆ ಅವನಿಗೆ ಇಲ್ಲಿ ಕುಮುಟದಲ್ಲಿ ಮದುವೆ ಆಗಿದ್ದು. ನಾನು ಅವರನ್ನು ಕರ್ಕೊಂಡೋಗಿದ್ದೇನೆ. ಮತ್ತು ತುಂಬ ಇದಾಯಿತು, ಒಳ್ಳೆಯದಾಯಿತು. ಅವರ ಮನೆಗೆ ಬರೋದು, ನಾನು ಹೋಗೋದು, ಮತ್ತು ಕೊನೆಗೆ ಅವರಿಗೆ ಹೇಳಲಿಕ್ಕೆ ಆಗ್ತಿರಲಿಲ್ಲ. ನಾನು ಪ್ರತಿ ಸಲ ಹೋಗಿ ನನ್ನ ಏನಾದರೂ ಭಕ್ತಿ ಅವರಿಗೆ ಮಾಡ್ತಿದ್ದೆ, ಅದು ಒಂದು ವಿಷಯ ಬೇರೆ. ಆನಂತರ ಹೀಗೆ ಇದಾಗಿ ಶಾಲೆಯಲ್ಲಿ ನನಗೆ ತುಂಬ ಜನ ವಿದ್ಯಾರ್ಥಿಗಳು, ಜೀವನಿಗೆ ಗೊತ್ತಿರೋ ಇವರೆಲ್ಲ ಚಿಕ್ಕವರಾಗ ತುಂಬ ಜನ ವಿದ್ಯಾರ್ಥಿಗಳು ಪ್ರತಿ ನವರಾತ್ರಿಗೆ ಎಲ್ಲ ಇಂಥ ಸಮಯದಲ್ಲಿ ಪ್ರೋಗ್ರಾಮ್ ಸಿಗ್ತಿತ್ತು. ಆಗ ಶಾಲೆಗೆ ತೊಂದರೆ ಆಗಬಾರ್ದು ನನ್ನಿಂದ. ಅಲ್ಲಿ ಕೂಡ ನಾನು ಸಣ್ಣ ಕ್ಲಾಸ್ ತಗೊಂಡಿದ್ದೆ, ಯಾಕಂದರೆ ದೊಡ್ಡ ಕ್ಲಾಸ್ ತಗೊಂಡ್ರೆ ನಮಗೆ ಅವರಿಗೆ ತಯಾರು ಮಾಡಬೇಕು. ಒಂದು ಹೈಯರ್ ಪ್ರೈಮರಿ ಆಗ 8ನೇವರೆಗೆ ಇತ್ತು. ಸಣ್ಣ ಕ್ಲಾಸ್ ತಗೊಂಡು ಅಲ್ಲಿ ಬಿಡ್ತೇನೆ ಅಂತ ಹೇಳುವಾಗ ನಾನು ಇನ್ನೊಬ್ಬರನ್ನು ಮರೀಲಿಕ್ಕಿಲ್ಲದೆ ಗೋಪಾಲಕೃಷ್ಣ ಸುವರ್ಣಾಗ ಹೆಡ್ ಮಾಸ್ಟರ್ ಆಗಿದ್ದರು. ಅವತ್ತು ಹೇಳಿದೆ, ನನಗೆ ಕಷ್ಟ ಆಗ್ತದೆ, ನೀವು ಹೋಗಬಾರ್ದು, ನೀವು ಇಲ್ಲಿಂದ ನಿವೃತ್ತಿಯಾಗಿ ಹೋಗಬೇಕು, ನಾನು ಮ್ಯಾನೇಜ್ಮೆಂಟ್ ಅಂತ ಹೇಳಿ ನಿಮ್ಮನ್ನು ಉಳಿಸ್ಕೊಳ್ತೇನೆ ಅಂತೇಳಿ ನಾನು ಮ್ಯಾನೇಜ್ಮೆಂಟ್ ನನಗೆ ಪ್ರೋತ್ಸಾಹ ಮಾಡಿ ನನಗೆ ನಿವೃತ್ತಿಯಾಗಿ ಅಲ್ಲಿಂದ ಹೋಗಿದ್ದೇನೆ. ಯಾಕಂತ ಹೇಳಿದರೆ ಜೀವನಕ್ಕೆ ಗಂಜಿ ಕುಡಿಲಿಕ್ಕೆ ಒಂದು ವಿದ್ಯೆ ಇತ್ತು. ಆದ್ದರಿಂದ ನನ್ನ ಹೆಂಡತಿ ಅವಳಿಗೂ ತುಂಬ ಅಂದರೆ ಅವಳನ್ನು ಗಡಿಗಡಿಯನ್ನು ನೆನಪಿಸಬೇಕಾಗ್ತದೆ. ಯಾಕಂದರೆ ಅವಳು ಇಲ್ಲೇ ನನಗೆ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಎಲ್ಲ ಮಕ್ಕಳನ್ನು ಪ್ರೀತಿಯಾಗಿ ನೋಡ್ತಿದ್ಲು. ಮತ್ತು ಅವಳನ್ನು ಎಲ್ಲರೂ ಅನ್ನಪೂರ್ಣ ಅಂತ ಹೇಳ್ತಾ ಇದ್ದಾರೆ. ಈಗ ಅವಳ ಪ್ರೋತ್ಸಾಹ ಇದ್ದದ್ರಿಂದಲೇ ಒಂದು 4 ಜನ ನೋಡುವ ಹಾಗೆ ಮಾಡಿದೆ. ಈಗ ನಿಮ್ಮಂಥವರು ಈಗ ನಿಜವಾಗಿ ನಿಮಗೆ ಕಲೆ ಅಂದರೆ ಕಲಾವಿದರ ವಿಷಯ ಗೊತ್ತುಂಟು, ಇಲ್ಲ ಅಲ್ಲ. ಅದೇ ನೀವು ಕೂಡ ನನ್ನನ್ನೊಂದು ಗುರುತಿಸಿ, ನನ್ನ ಮಗನ ಅವನ ಅಪ್ಪ ಒಂದು ಆರ್ಟಿಸ್ಟ್ ಅಂತೇಳಿ ಇಷ್ಟೊಂದು ಈ ಮೂರ್ತಿಯನ್ನು ನೋಡುವಾಗ ನನಗೆ ಕಣ್ಣೀರು ಬರ್ತದೆ. ಯಾಕಂದರೆ ತುಂಬ ತುಂಬ ಆಸೆ ಮಾಡಿಕೊಂಡಿದ್ದೆ ನಾನು, ಶಾಸ್ತ್ರೀಯವಾದ ಒಂದು ಮೂರ್ತಿ ತರಬೇಕಂತೇಳಿ. ಹಾಗೆ ಸಣ್ಣದೊಂದು ತಂದಿದ್ದೆ. ನನ್ನ 2ನೇ ಮಗ ಚಿಕ್ಕದಿರುವ ಕೊಯಂಬತ್ತೂರಿಗೆ ಹೋಗುವಾಗ ತಂದಿದ್ದ. ಅದು ನನ್ನ ಅಕ್ಕ ಮತ್ತೆ ಕಳಿಸ್ಕೊಟ್ಟದ್ದು. ತೆಗಿಬೇಕಂತ ಇತ್ತು. ಅದಕ್ಕೆ ಮತ್ತೆ ಈ ರೀತಿಯಾಗಿ ಶುದ್ಧವಾದದ್ದು ಸಿಗಬೇಕಾದ್ರೆ ತುಂಬ ಕಷ್ಟ ಉಂಟು. ನಿಜವಾಗಿ ನಿಮ್ಮನ್ನು ನಾನು ಯಾವಾಗಲೂ ಮರೀಲಿಕ್ಕಿಲ್ಲ. ಯಾಕಂತೇಳಿದರೆ ನನ್ನ ಆರಾಧ್ಯ ದೇವರು, ಅವನಿಂದಾಗಿ ನಾನು ಬದುಕಿದ್ದೇನೆ. 4 ಜನರು ತುಂಬ ನನಗೆ ಒಂದು ಸಣ್ಣ ರೀತಿಯಲ್ಲಿ ಹೆಸರುಂಟು. ಯಾಕಂದರೆ ನಾನು ಶುದ್ಧವಾಗಿ ಹೇಳಿಕೊಡ್ತೇನೆ ಅಂತೇಳಿ. ತಮಿಳುನಾಡಿನಲ್ಲಿ, ಕೇರಳದಲ್ಲಿ ಎಲ್ಲ ಕಡೆಯಲ್ಲೂ ನನ್ನ ಹೆಸರು ಒಂದು ರೀತಿಯಲ್ಲಿ ಉಂಟು. ಆಯ್ತಪ್ಪರಯ್ಯವರ ಮಗಳು ಮೊನ್ನೆ ಬಂದಿದ್ಲು, ಅವಳು ನನ್ನ ಬರ್ತೇನೆ ಅಂತ ಹೇಳಿದರು. ಬಾಂಬೆಯಿಂದ ಬಂದವರು ಇಲ್ಲಿ ಬಂದು ನನಗೆ ಹೋಗಿ ನೋಡಿ ಒಬ್ಬರು 10,000 ರೂಪಾಯಿ ಕೊಟ್ಟು ಹೋಗಿದ್ದಾರೆ, ನೀವು ಕ್ಲಾಸ್ ಎಲ್ಲ ಸರಿ ಮಾಡಿ ಇದು ಮಾಡಬೇಕಂತೇಳಿ. ನಾನು ದೊಡ್ಡಸ್ತಿಗೆ ಹೇಳೋದಲ್ಲ, ಯಾಕಂತೇಳಿದರೆ ಗುರುಗಳಿಂದ, ನನ್ನ ರಾಜರತ್ನ ಪಿಳ್ಳೆಯವರ ಆಶೀರ್ವಾದದಿಂದ ಮತ್ತು ಉಳಿದ ಗುರುಗಳ ಆಶೀರ್ವಾದದಿಂದ ನಾನು ಇದರಲ್ಲಿ ಈಜಾಡಿದ್ದೇನೆ, ಕಷ್ಟಪಟ್ಟಿದ್ದೇನೆ ತುಂಬ. ಇವರೆಲ್ಲ ಚಿಕ್ಕ ಇರುವಾಗ ಮನುಷ್ಯರಿಗೆ ಇದ್ದೇ ಇರೋದು. ಆದ್ದರಿಂದ ನಾನು ಆ ರೀತಿಯಾಗಿ ಇಟ್ಟುಕೊಂಡಿದ್ದೇನೆ ಅಂಥೇಳಿ. ಇನ್ನೊಂದು ದೊಡ್ಡ ಹೆಸರು ಅಂತೇಳಿದರೆ, ನಾನು ಮತ್ತು ಅಮೃತ್ ಸೋಮೇಶ್ವರು ಒಂದು ದರೆ ಆಚೆ ಇಟ್ಟಿದ್ದದು. ಅವರಿಗೆ ಒಂದು ತುಳು ಸಮ್ಮೇಳನದಲ್ಲಿ ಎಂಥದ್ದೊಂದು ಕಾರ್ಯ, ಒಂದು ನೃತ್ಯ ರೂಪಕ ಅವರು ಬರೆದಿದ್ದರು. ಆಗ ನೀವು ಅದನ್ನು ಆಗ ವಿಶ್ವನಾಥ ರೈ ಅಂತ ಅವರ ಕವಿ ಕೂಡ ಮತ್ತು ಒಳ್ಳೆಯ ನೃತ್ಯಗಾರರು. ಅವ್ರ ಹತ್ರ ಕೊಡುವಾಗ ಮತ್ತೇನು ಅವರಿಗೆ ಆಗಲಿ ನನ್ನ ಹತ್ರ ಕೊಟ್ಟರು. ನಾವು ಅದನ್ನು ಮಾಡಿ, ನಾನು ಸತ್ಯ ಹೇಳ್ತೇನೆ, 1985ನೇ ಇಸವಿಯಿಂದ ಈಗಿನವರೆಗೆ 2000ಕ್ಕೆ ಸ್ವಲ್ಪ ಕಡಿಮೆ ಪ್ರದರ್ಶನ ಆಗಿದೆ. ಅದಕ್ಕೆ ಬೆಂಗಳೂರಿನಲ್ಲಿ ಹೋಗಿ ಶುರುವಿಗೆ ಇಲ್ಲೇ ಮಾಡ್ತಿದ್ದೆವು. ಬೆಂಗಳೂರಿನಲ್ಲಿ ಹೋಗಿ ದೊಡ್ಡ ದೊಡ್ಡ ಕಲಾವಿದರನ್ನು ಹಿಡಿದು ಅದಕ್ಕೆ ಪಕ್ಕವಾದ್ಯ ಎಲ್ಲ ಮಾಡಿದೆ. 1.5 ಲಕ್ಷ ಖರ್ಚಾದ, ಅದೇ ಉಳಿದಿದೆ ಅಂತೇಳಿ, ದೊಡ್ಡ ಇದು ಗೊತ್ತಾಯ್ತಲ್ಲ. ಹಾಗೆ ನಾವು ಒಂದೇ ಮನೆಯವರಾಗೆ ಇದ್ದೆವು. ಅವರ ಕೆಲವು ಪದ್ಯಗಳಿಗೆ ಕೂಡ ನಾನು ಇದು ಮಾಡಿದ್ದೇನೆ. ಇನ್ನೊಂದು ಇದಿತ್ತು, ಬಲಿಚಕ್ರವರ್ತಿದ್ದು, ಅದು ಕೂಡ ಒಳ್ಳೆ ಇದಾಗಿತ್ತು. ಅದು ನಾನಂದರೆ ರೂಪಕ ಅಂತ ಹೇಳಿದರೆ ಗೀತ ನಾಟಕದ ಹಾಗೆ ಆಗಬಾರ್ದು, ರೂಪಕದ ಹಾಗೆ ಇರಬೇಕು, ಅದರ ನಾಟ್ಯ ಇರಬೇಕಂತೇಳಿ ನನ್ನ ಇರದೆ. ಹಾಗೆ ಮೊನ್ನೆಯವರೆಗೆ ನಾವು ಒಂದೇ ಮನೆಯವರಾಗಿದ್ದೆವು. ಅಮೃತ್ ಸೋಮೇಶ್ವರರು ನನಗೆ ಒಂದು ತುಂಬ ಸಂತೋಷ. ಅಂದರೆ ಅವರ ಒಂದು ಕೃತಿಯನ್ನು ದೊಡ್ಡ ಕಲಾವಿದ, ಮಹಾ ಕಲಾವಿದ ಮಾಡುವಂಥ ಒಂದು ನನಗೆ ಭಾಗ್ಯ ಸಿಕ್ಕಿದಲ್ಲ ಅಂತ. ಮೊನ್ನೆ ಏನಾಯಿತು ಅಂದರೆ ಅವರ ವಿಷಯವಾಗಿ ಒಂದು ಇದಾಯಿತು ಟೌನ್ ಹಾಲ್ನಲ್ಲಿ. ಆಗ ಇದನ್ನು ಮಾಡಬೇಕಂತಾಯಿತು. ಆಗ ನನ್ನ ಇದರಲ್ಲಿ ದಾರಿಕಾಸುರ ಒಂದು ರಾಕ್ಷಸ ನಿವೇಶವು ನನ್ನ ಹಿರಿಯ ಶಿಷ್ಯ ಚಂದ್ರಶೇಖರ ನಾವಡ ಮಾಡೋದು.
ಅವರಿಗೆ 2 ದಿನಕ್ಕೆ ಮೊದಲು 4 ದಿನಕ್ಕೆ ಮೊದಲು ಕಾಲು ಫ್ರ್ಯಾಕ್ಚರ್ ಆಗಿ ನಡಿಲಿಕ್ಕೆ ಆಗಲಿಲ್ಲ. ಏನು ಮಾಡೋದು ಅಂತ ನೋಡುವಾಗ ಅಮೃತ ಸೋಮೇಶ್ವರ 2ನೇ ಸೊಸೆ ನನ್ನ ಹತ್ರ ಸ್ವಲ್ಪ ಕಲ್ತಿದ್ದಾಳೆ. ಸತ್ಯ ಅಲ್ಲ ಒಳ್ಳೆ ಹೌದು. ಮತ್ತು ಯಕ್ಷಗಾನದಲ್ಲಿ ಸ್ವಲ್ಪ ವೀರರಸ ಎಲ್ಲ ಮಾಡೋದು ನೋಡಿದ್ದೀನಿ. ಅವಳು ಹೇಗೆ ಮಾಡ್ತಾಳೆ ಅಂತ ಇಲ್ಲಿ ಕರೆದು ಒಂದು 4 ಪ್ರಾಕ್ಟೀಸ್ ಕೊಟ್ಟು ನಾವಾದರೂ ನಡಿಲಿಕ್ಕೆ ಆಗೋದಿಲ್ಲ, 2 ಜನರನ್ನು ಹೀಗೆ ಹಿಡ್ಕೊಂಡು ಹೀಗೆ ಬಂದರೆ ಟೌನ್ ಹಾಲಿಗೆ ನೋಡಲಿಕ್ಕೆ ಹೇಗೆ ಮಾಡ್ತಾರೆ ಅಂತ ತುಂಬ ಖುಷಿಯಾಗಿದೆ ಅವರಿಗೆ. ಮತ್ತು ಅವಳನ್ನು ಕರೆದು ಹೇಳಿದರು. ಹಾಗೆ ಲಾಸ್ಟಿಗೆ ಬಂದು ಅದು ಕೂಡ ಒಂದು ಸಹಯೋಗ ಅಂತ ಹೇಳಬೇಕು. ಅವರ ಸೊಸೆ ಮಾಡೋದಂದರೆ ಅದು ಕೂಡ ಅದರಲ್ಲಿ ಮೇಯ್ನ್ ಪಾತ್ರ. ಅದು ಹೇಳ್ತಾ ಇರೋದು ನೆನೆಸುವಾಗ ತುಂಬ ವಿಷಯ ಉಂಟು, ಹೇಳಲಿಕ್ಕೆ ತುಂಬ ಸಮಯ ಬೇಕು. ಆದರೆ ಈ ನನ್ನ ಕಲಾ ಜೀವನದಲ್ಲಿ ಯಾರಿಗೂ ತೊಂದರೆ, ನನಗೆ ತುಂಬ ಜನ ಮಾಡಿರ್ಬೋದು, ನನಗೆ ಅಲ್ಲದ ಅವರಿಗೆ ಅಂತೇಳಿ ನಾನು ಬಿಟ್ಟದ್ದರಿಂದ ಈ 91ನೇ ವಯಸ್ಸಿನಲ್ಲಿ ನಾನು ಸಾಧಾರಣ ಸರಿಯಾಗಿ ಮಾತಾಡ್ತೇನೆ. ಮತ್ತು ನೆನಪು ಶಕ್ತಿ ದೇವರು ಇದು ಮಾಡಲಿಲ್ಲ. ನನ್ನ 2 ಮಕ್ಕಳೆಲ್ಲ ಚೆನ್ನಾಗಿ ನೋಡಿಕೊಳ್ತಾರೆ. ತೊಂದರೆಯಾಗಿ ತುಂಬ ಕಷ್ಟ ಎಲ್ಲ ಪಟ್ಟಿದ್ದೇವೆ. ಅದು ಮತ್ತು ಇಂತಹ ನೀವು ಕೂಡ ನನಗೆ ಮಕ್ಕಳ ಹಾಗೆ ನಿಮಗೆಲ್ಲ ಸೇರಿ ಇಂಥದ್ದೆಲ್ಲ ನೀವು ಕೂಡ ದೊಡ್ಡದು ಸನ್ಮಾನ ಮಾಡಿದ್ದಾರೆ. ಮೋಹನಾಭಿವಂದನೆ ಅಂತ ಟೌನ್ ಹಾಲಲ್ಲಿ ದೊಡ್ಡದು ಮಾಡಿದ್ದಾರೆ. ರುಕ್ಮಿಣಿ ಅರುಂಡೇಲ್ ಅವರ ಶಿಷ್ಯ ಬಂದು ಧರ್ಮಕ್ಕೆ ನನಗೆ ಸನ್ಮಾನ ಮಾಡಿ ಹೋಗಿದ್ದಾರೆ. ಕೃಷ್ಣಮೂರ್ತಿ ಅಂತ ಅವರು ದೊಡ್ಡ ವಿದ್ವಾಂಸರು. ತುಂಬ ಜನ ಮೆಚ್ಚಿಕೊಳ್ತಾರೆ, ಯಾಕಂದರೆ ನಾನು ಸರಿಯಾಗಿ ಇದ್ದೇನಂತ. ಹಾಗೆ ಇದರಲ್ಲಿ ಒಂದು ಸ್ಥಾನ ದೊರಕಿದ್ದನ್ನು ನೀವು ಕೂಡ ಕಂಡುಕೊಂಡು ನನಗೆ ಇವತ್ತು ಒಂದು ಗೌರವ ಮಾಡಿದ್ದೀರಿ. ಇದು ನನ್ನ ಜೀವನದಲ್ಲಿ ಮರೆಯದಂತಹ ಒಂದು ವಿಷಯ ಆಗಿದೆ ಅಂತ ಹೇಳ್ತಾ, ತುಂಬ ಉಂಟು ಹೇಳಲಿಕ್ಕೆ. ಎಲ್ಲರೂ ಮನೆ ಇರಲಿಲ್ಲ, ತುಂಬ ವರ್ಷದಿಂದ ನನ್ನ ನೆನಪು ಒಂದು 10-15 ಬಾಡಿಗೆ ಮನೆಯಲ್ಲಿದ್ದೆವು. ಈಗ ನನ್ನ ಮಕ್ಕಳ ಇದರಿಂದಾಗಿ ಸ್ವಂತ ಮನೆಯಲ್ಲಿ ಇವರನ್ನು ಕೂತ್ಕೊಳ್ಳಿಸುವಂಥ ಒಂದು ಭಾಗ್ಯವನ್ನು ನೀವು ಕೂಡ ಕೊಟ್ಟಿದ್ದನ್ನು ಸಂತೋಷದಲ್ಲಿ ನನಗೆ ಇದಾಗೋದು ಮನಸ್ಸಿನಲ್ಲಿ ಗೊತ್ತಾಯ್ತಲ್ಲ. ಅದಕ್ಕೆ ಎಂದೆಂದು ನನಗೆ ಮರೆಯದಂಥ ವಿಷಯ. ನೀವೆಲ್ಲರೂ ಬಂದಿದ್ದೀರಿ, ನಿಮಗೆ ದೇವರು ಭಗವಂತ ಒಳ್ಳೇದು ಮಾಡಲಿ ಅಂತ ಬೇಡಿಕೊಂಡು, ದೇವರಲ್ಲಿ ಬೇಡಿಕೊಂಡು ನಿಮಗೆ ಹಿರಿಯನಾಗಿ ಮನ ತುಂಬಿ ಎಲ್ಲರಿಗೂ ಆಶೀರ್ವಾದ ಮಾಡ್ತೇನೆ. ನಾನು ಇವರ ಮನೆಗೆ ನಾನು ಹೋಗಿದ್ದೆ, ಮೈಸೂರಲ್ಲಿ ಹೋಗಿದ್ದೆ. ಎಲ್ಲರೂ ನನ್ನ ಮತ್ತೆ ಹೌದು, ಅದು ಮರೆಯಿಲ್ಲುವಂಥದ್ದಲ್ಲ ಇದು. ಹಾಂ ಹೌದು ಹೌದು ಸತೀಶ್ ನನಗೆ ಗೊತ್ತಾಗಲಿಲ್ಲ. ಮತ್ತೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು. ಅವರು ಅದು ಹೇಳಲಿಕ್ಕೆ ಪ್ರಯೋಜನ ಇಲ್ಲ. ಈ ನಾನು ಹೇಳುವುದು ಅವನು ಹೀಗೆ ಆಗ್ತಾನೆ, ಈಗ ನಾನು ಗ್ರಹಿಸಲಿಲ್ಲ. ಅಂದರೆ ನಾವೇನು ದೊಡ್ಡ ಶ್ರೀಮಂತರಲ್ಲ, ದೊಡ್ಡ ದೊಡ್ಡ ಒಂದಂದರೆ ಕಲಾವಿದನಾಗಿ ಹುಟ್ಟುವುದು ಬೇರೆ. ಅವನಿಗೆ ಯಾವುದಿದ್ದರೂ ಅವನ್ನೆಲ್ಲದಕ್ಕಿಂತ ಮನೆಗೆ ನಾನೇನಾದ್ರು ಆಗ್ತೇನೆ, ನಮ್ಮ ಚಿಕ್ಕ ಮನೆಯಿಂದ ಏನಾದ್ರು ಆಗ್ತಿದ್ದೆ, ಒಂದು ದೊಡ್ಡ ಒಂದು ಏನಾದ್ರು ಉದ್ಯೋಗದಲ್ಲಿ ಇರ್ತಿದ್ದೆ. ಆದರೆ ಈ ಭಗವಂತನ ಸೇವೆ ಮಾಡೋ ನನಗೆ ಅವಕಾಶ ಸಿಕ್ಕಿದೆ ಅಂತ ಇನ್ನೊಂದು ಹೇಳಿ ನಾನು ಎಲ್ಲರಿಗೂ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿಕೊಂಡು ನನ್ನ ಈ ಪ್ರೀತಿಯ ಮಾತುಗಳನ್ನು ಇಲ್ಲಿಗೆ ಕೊನೆಗೊಳ್ಳುತ್ತೇನೆ. ಆಶೀರ್ವಾದ ನಮಗೆ ದೊರೆತಿದೆ. ಒಂದು ವಿಷಯ ನಿಮಗೆ ಹೇಳಲೇಬೇಕು, ಯಾಕಂದರೆ 85ನೇ ಇಸವಿಯಲ್ಲಿ ಗೌರ್ಮೆಂಟ್ನ ಪುರಸ್ಕಾರವನ್ನು ಸಿಕ್ಕಿತ್ತು. ಆ ಸಮಯದಲ್ಲಿ ಸ್ವಾಮಿಯವರು ನನ್ನನ್ನು ಕರೆದು ಬಿರುದು ಕೊಟ್ಟು ಸನ್ಮಾನ ಮಾಡಿದ್ದಾರೆ. ಆಮೇಲೆ ಸಾಲಿಗೆ ಎಷ್ಟು ಬಿರುದುಗಳು ಅಂತ ಹೇಳಿ ಅದು ನಾನು ಇದು ಆದರೆ ಸರ್ಕಾರದ್ದು ಕರ್ನಾಟಕ ಕಲಾ ತಿಲಕ, ಇನ್ನು ಶಾಂತಲಾ ಅವಾರ್ಡು ದೊಡ್ಡದು, ಅದು ಅದರಿಂದ ಮೇಲೆ ಇಲ್ಲ. ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ನನ್ನ ಶಿಷ್ಯರೆಲ್ಲ ಹೇಳಿದರು, ಬೀರಿಯಲ್ಲಿ ಕೋಟೆಕಾರ್ನಲ್ಲಿ, ಇಲ್ಲಿ ತೊಕ್ಕೊಟ್ಟಿನಲ್ಲಿ, ನಿಮ್ಮ ಉಳ್ಳಾಲದಲ್ಲಿ ದೊಡ್ಡ ಕಟೌಟ್ ಹಾಕುವಂತ. ಕಟೌಟ್ ಹಾಕುವುದು ಬೇಡವೇ ಹೇಳ್ತೇನೆ. ಆಮೇಲೆ ಇನ್ನೊಂದು ನಾನು ಯಾಕೆ ಹೇಳ್ತೇನೆಂದರೆ, ಕೆಲವರೆಲ್ಲ ಹೇಳ್ತಾರೆ ಅವಾರ್ಡಿಗೆ ಬೇಕಾಗಿ ಅಮೃತ ಸೋಮೇಶ್ವರ ಅವರಿಗೆ ನಾನು ಕೂಡ ಹಾಗೆ ಯಾತ್ರದ ಮಾತಾಡಿದ್ದು. ನನಗೆ ಶಾಂತಲೆ ಅವಾರ್ಡು ಸಿಕ್ಕಿದಾಗ ರಾಜ್ಯೋತ್ಸವ ಸಿಕ್ಕಿರಲಿಲ್ಲ. ಆಗ ಇಲ್ಲಿ ಬಂದು ನಮ್ಮ ಇವರಿದ್ದಾರಲ್ಲ, ಅವರು ತುಂಬ ಜನ ಬಂದಿದ್ದಾರೆ. ಬಂದು ನನ್ನ ಹೆಂಡತಿಯನ್ನು ಕೂತ್ಕೊಳ್ಳಿಸಿ ಸಂದರ್ಶನ ಎಲ್ಲ ಮಾಡಿ ಹೋಗುವಾಗ ಹೇಳಿದರು, ನಿಮಗೆ ರಾಜ್ಯೋತ್ಸವ ಸಿಗಲಿಲ್ಲ ಅಂತ. ಹೌದು ಹೇಳಿದೆ ನಾನು.
ಆಗ ನಮ್ಮ ಅಪ್ಪ ಯುಟಿಕಾದ ಅವ್ರ ತಂದೆ ಪರೀತಿ ಅವರು ಕೂಡ ಹೇಳ್ತಿದ್ರು, ಅಪ್ಪ ಹೇಳ್ತಿದ್ದವರು, ನೀವೊಂದು ಬಯೋಡಾಟ ಕೊಡಿ ನಾನು ಮಾಡ್ತೇನೆ. ನಾನು ಹೇಳಿದಂಥ ಬಯೋಡಾಟ ಇದು ಸತ್ಯ ವಿಷಯ ಇಲ್ಲ ಅಂತೇಳಿ. ಮತ್ತು ಇದನ್ನ ಕೂಡ ಹೇಳ್ತಿದ್ರು ಅಂತ ಹೇಳಿದೆ. ಹಾಗೆ ಹೋಯಿತು. ಮತ್ತು ಹೇಗೆ ಸಿಕ್ಕಿದ್ದು ನನಗೆ ಗೊತ್ತಾಗೋದಿಲ್ಲ. ಅಲ್ಲಿ ಅಪ್ಲಿಕೇಶನ್ ಯಾವುದಕ್ಕೂ ನಾನು ಹಾಕಲಿಲ್ಲ ನನಗೆ, ಅಥವಾ ಯಾರ ಹತ್ರ ಮಾತಾಡಲಿಲ್ಲ. ಮತ್ತು ಯಾಕೆ ಇದು ಹೇಳ್ತಾರೆ, ಎಲೆ ಮರೆ ಕಾಯಿ ಹಾಗೆ ಭಗವಂತನ ಸೇವೆ ಮಾಡಿದ್ದೇವೆ, ಇದುವೇ ನನಗೆ ಸಾಕು, ಗೊತ್ತಾಯ್ತಲ್ಲ ಅಂತ ಅದು ಹೇಳಲಿಕ್ಕಾಗಿ ಪುನಃ ನಾನು ಮಾತಾಡ್ತೇವೆ. ಅಯ್ಯೋ ಅದೊಂದು ಹೇಳಲೇಬೇಕು. ಶ್ರೀನಿವಾಸ ಭಟ್ರು ದುಡ್ಡೆಲ್ಲ ಹಾಕಿದ್ದು ಗುರುರಾಜರಾಯರು ಹಾಕಿ, ಅದು ಒಂದು ಮರೆಯಲಾಗದಂತ 1 ಲಾರಿ ಅಷ್ಟು ಇದೆಲ್ಲ ಬಿದ್ದಿದೆ. ಮತ್ತೆ ಮನೆಯಿಂದ ನನ್ನ ಹೆಂಡತಿ ನಡಕದ ಮನೆಯಿಂದ ವಾಲಗದಲ್ಲಿ ಕರ್ಕೊಂಡು ಹೋಗುದು ಅಂತ ಹೇಳ್ತೇನೆ ನಾನು. ಹೌದು, ನನಗೆ ನೆನಪಿಲ್ಲ. ಅದು ಒಂದು, ಯಾಕಂದ್ರೆ ಊರಿನವರು ನಮಗೆ ಮುಖ್ಯ, ಊರಿನವರೇ ಯಾಕಂದ್ರೆ ಗುರುತಿಸ್ಕೊಡ್ತಾರೆ ನಮ್ಮನ್ನು. ಮತ್ತೆ ನಮಗೆ ಊರಿನಲ್ಲಿ ಆಗುವುದೊಂದು ತುಂಬಾ ಸಂತೋಷ. ಹಾಗೆ ಅದರ ಇಡೀ ಒಂದು ಬುಕ್ ಎಲ್ಲ ಮೋಹನ್ ಆಗಿದ್ದಾರೆ, ಒಂದು ಪುಸ್ತಕ ಮಾಡಿದ್ದಾರೆ. ಅದ್ರ ತುಂಬಾ ಜನರ 2-3 ಗ್ರಂಥ ಎಲ್ಲ ಆಗಿದೆ. ನಾನಂದ್ರೆ ಸ್ವಲ್ಪ ಇದು ಪೇಪರ್ನಲ್ಲಿ ಕೊಡುವುದು, ಹೀಗೆ ಕೊಡುವುದೆಲ್ಲ ಸ್ವಲ್ಪ ಕಡಿಮೆ. ಇನ್ನೊಂದು ಮುಖ್ಯವಾಗಿ ದಾಖಲಾತಿ ಗವರ್ಮೆಂಟ್ ಇದು ನನ್ನದು ಆಗಿದೆ. ಅವರೇ ಇಲ್ಲಿ ಬಂದು ದಾಖಲೀಕರಣ ಅದು ಆಗಿದೆ. ಅದು ಹೆಚ್ಚಿನ ಕಲಾವಿದರಿಗೆ ಆಗಿರುವುದಿಲ್ಲ. ಏನೋ ಒಂದು ನಾನು ಮಾಡಿದ ಸೇವೆಗಾಗಿ ನನ್ನ ಸಿಕ್ಕಿದೆ. ಇಷ್ಟು ವಿಷಯವನ್ನು ಸಂತೋಷದಿಂದ ಹೇಳ್ತೇನೆ. ನನ್ನವರಿಗೆ ನಿಮಗೆ ಗೊತ್ತಾಗ್ಲಿಕ್ಕೆ ಹೇಳಿದ್ದೇನೆ ಹೊರತು ನನ್ನ ಹೆಗ್ಗಳಿಕೆಯನ್ನು ಹೇಳಲಿಕ್ಕೆ ನಾನು ಹೇಳಿದ್ದಲ್ಲ. ಈಗ ನಾನೊಂದು ಕ್ಯೂರಿಯಾಸಿಟಿಗೆ ಕೇಳ್ತಾ ಇದ್ದೇನೆ. ಕ್ಯೂರಿಯಾಸಿಟಿಗೆ ಒಂದು ಕೇಳ್ತಾ ಇದ್ದೇನೆ, ನಿಮ್ಮ ಹುಡುಗರ ಲೈಫ್ ಯಾವ ರೀತಿ ಇತ್ತು? ಅಯ್ಯೋ ಮತ್ತು ಮಧ್ಯದಲ್ಲಿ ಒಂದು ಕೋಣೆ ನಮ್ಮದಲ್ಲಿ ನೀವು ನೋಡಿದ್ರಲ್ಲ, ಇಷ್ಟು ಜನ 1000 ಜನ ಕಲಿತು ಹೋಗಿದ್ದಾರೆ. ನೆನಪನ್ನು ಇಟ್ಟವರು ತುಂಬಾ ಜನ ಇದ್ದಾರೆ, ಇಡದವರು ಇದ್ದಾರೆ. ಹೌದು, ಅದು ತುಂಬಾ ಮಾಡಿದ್ದೇನಲ್ಲ. ಅದು ಕೆಲವು ಸಲ ಕಷ್ಟಪಟ್ಟು ಅಲ್ಲಿ ಕಲ್ತು ಬಂದಿದ್ದೇನೆ. ನಮ್ಮ ಇಲ್ಲಿಯವರಿಗೆ ಗೊತ್ತಿಲ್ಲ. ರಾತ್ರಿ ಬಂದು ಹೋಗದ ಇಲ್ಲ. ಒಂದು ಮತ್ತೆ ಬಿಲಾಗಿಸ್ ಹೈಸ್ಕೂಲ್ಗೆ ಹೋದ್ದು, ಅಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲ ನಂದು. ಇಂಗ್ಲಿಷ್ ಟೀಚರ್ ಬಂದು ಇಂಗ್ಲಿಷೇ ಮಾಡೋದು. ದೊಡ್ಡವರ ಮಕ್ಕಳ ಇರುವುದು. ನನ್ನ ಹತ್ರ ಚಿಕ್ಕಮ್ಮ ಒಂದು ಬಟ್ಟೆ ಶರ್ಟ್ ಕೊಟ್ಟಿದ್ದಾರೆ, ಒಂದು ಅರ್ಧ ಕೈದು. ಅದು ಒಂದೇ ಇರುವುದು. ರಾತ್ರಿ ಒಣಗಿಸಿ ಇಸ್ತ್ರಿ ಹಾಕ್ಬೇಕಲ್ಲ, ಇಸ್ತ್ರಿ ಹಾಕುವ ಹುಚ್ಚು ನನಗೆ ಈಗಲೂ ಉಂಟದು. ತಪ್ಪಲೆ ಉಂಟಲ್ಲ ಸ್ನಾನ ಮಾಡೋದು, ಸಿಹಿ ನೀರು ಹಾಕಿ ಅದಾಗುವಾಗ ಅದ್ರಲ್ಲಿ ಹೀಗೆ ಮಾಡೋದು. ಹಾಗೆಲ್ಲ ಆ ಕಾಲ ತುಂಬ ಕಷ್ಟ. ಅಂದರೆ ಮಂಗಳೂರಿಗೆಲ್ಲ ನಡೆದುಕೊಂಡು ಹೋಗೋದು. ರೈಲು ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಆ ಕಾಲದಲ್ಲಿ ಇದ್ದದ್ದು. ಎಲ್ಲ ಕಷ್ಟಪಟ್ಟೆ. ಅದರ ಎಡೆಯಲ್ಲಿಯೂ ಇದೇನೋ ಒಂದು ದೈವಾನುಗ್ರಹದಿಂದ ಸಿಕ್ಕಿದೆ. ಈಗ ಇವತ್ತು ಈ ದಿನ ನನ್ನ ಆರಾಧ್ಯ ದೈವವಾದ ಶಿವನ ನಟರಾಜನ ಒಂದು ಮೂರ್ತಿಯನ್ನು ನನಗೆ ಅರ್ಪಿಸಿದ್ದೀನಿ ಅಂತ ಹೇಳುವಾಗ ಇದರಷ್ಟು ನನಗೆ ಒಂದು ಸಂತೋಷ. 3 ಲಕ್ಷ ರೂಪಾಯಿ ಕೊಟ್ಟು ಅಲ್ಲಿ ನಾಟ್ಯರಾಣಿ ಶಾಂತಲ ಅವಾರ್ಡ್ ಏನೆಲ್ಲ ಸಿಕ್ಕಿದೆ. ನಾನು ಹೇಳ್ತೇನೆ, ಸತ್ಯದ ನಿಮ್ಮ ಹತ್ರ ಹೇಳ್ತೇನೆ. ಇದಕ್ಕೆಲ್ಲ ಈ ಭಗವಂತ ನನಗೆ ಕೊಟ್ಟದ್ದು. ನನಗೆ ಈ ಇಳಿಯ ವಯಸ್ಸಿನಲ್ಲಿ ತುಂಬ ಸಂತೋಷ ಆಗಿದೆ, ತುಂಬ ಸಂತೋಷ ಆಗಿದೆ. ಇದರಿಂದ ನಿಮಗೆ ಕೂಡ ದೇವರು ಒಳ್ಳೆಯದು ಮಾಡ್ತಾರೆ. ಕಲಾವಿದರು ವೆಂಕಟಲಕ್ಷ್ಮಮ್ಮ, ಬೆಂಗಳೂರು ಕೃಷ್ಣರಾವ್ ಅವರು ಡೈರೆಕ್ಟ್ ಮೀನಾಸುಂದರ ಪಿಳ್ಳೆಯವರ ಶಿಷ್ಯ ಅವರು. ಯಾಕೆಂದರೆ ಈ ಶಾಸ್ತ್ರೀಯ ನೃತ್ಯಗಳ 6 ಏನ 7 ಏನ ನಾವು ಕಲಿಯುವಾಗ 4 ಇದ್ದದ್ದು. ಅದರಲ್ಲಿ ಭರತನಾಟ್ಯವನ್ನು ಮಾತೃ ಸ್ಥಾನದಲ್ಲಿಟ್ಟಿದ್ದಾರೆ. ಭರತನಾಟ್ಯ ಕಲಿತರೆ ಬೇರೆ ಎಲ್ಲ ಕಲಿಲಿಕ್ಕೆ ಆಗ್ತದಂತ. ಎಲ್ಲ ಕಲಾವಿದರು ನನ್ನ ಶಿಷ್ಯರು ಹೆಚ್ಚಿನವರು ಒಳ್ಳೆಯದಲ್ಲಿ ಇಟ್ಟುಕೊಂಡಿದ್ದಾರೆ. ಅದರಿಂದ ಅವರು ರೀತಿ ಒಂದು ಸಣ್ಣ ಈ ಫೀಲ್ಡ್ನಲ್ಲಿ ನನಗೊಂದು ಸಣ್ಣ ಒಂದು ಹೆಸರಾಗಿದೆ. ಅದೆಲ್ಲ ಈ ಭಗವಂತನ ಅನುಗ್ರಹ. ಈಗ ಸಂತೋಷಕ್ಕಾಗಿ ನೀವೆಲ್ಲ ಸೇರಿ ಇದನ್ನು ಈ ಭಗವಂತರನ್ನೇ ನನ್ನ ಎದುರಿಗೆ ಇಟ್ಟಿದ್ದೀರಿ. ನನಗೆ ಬಹಳ 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 ಸಂತೋಷ ಆಗಿದೆ. ನಾನು ಅದಕ್ಕೆ ನೋಡಿ ನನಗೆ ಇದರಲ್ಲಿ ತೋರಿಸಿದ್ರು 4-5 ಫೋಟೋ.
ಅದು ಇವ ನನ್ನ ಮಗ ಹೇಳಿದ ಇದು ಒಂದು ಒಳ್ಳೆದುಂಟ ಏನಪ್ಪ, ನಾನು ಹೀಗೆಲ್ಲ ನಿನ್ನೆ ತಂದಿದ್ದಾರೆ, ನನ್ನನ್ನು ಆ ರೂಮಿಗೆ ನನ್ನ ಮೊಮ್ಮಗ ಹೋಗಲಿಕ್ಕೆ ಬಿಡೋದಿಲ್ಲ, ನೀವು ಅಲ್ಲಿ ಹೋಗ್ಬಾರ್ದು ಅಂತ ಬಿಡಲೇ ಇಲ್ಲ. ಸಣ್ಣವ ಹೋದರೆ ಅದನ್ನು ನೋಡ್ತೇನೆ ಅಂತೇಳಿ. ಆದರೆ ನನಗೆ ತುಂಬ ಇಷ್ಟ ಆಗಿದೆ, ತುಂಬ ಇಷ್ಟ ಆಗಿದೆ. ಇದೆಲ್ಲ ಶಾಶ್ವತವಾಗಿ ನಿಮ್ಮ ನೆನಪನ್ನು ಇಟ್ಟುಕೊಳ್ಳುವಂಥ ಒಂದು ಭಾಗ್ಯವನ್ನು ಭಗವಂತ ಕರುಣಿಸಿದ್ದಾನೆ ಅಂತ ನಾನು ಇನ್ನೊಮ್ಮೆ ಹೇಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸಿ ನನ್ನ ಮಾತನ್ನು ಮಾಸ್ಟ್ರಿಗೆ ನಟರ ನೋಡಿ ಇನ್ನೊಂದು 10 ವರ್ಷ ಆಯುಷ್ಯ ಹೆಚ್ಚಾಗ್ತದೆ ಅಂತ ಬಯಸ್ತೇನೆ. ಅಷ್ಟು ಖುಷಿಯಾಗಿದೆ ಮಾಸ್ಟ್ರಿಗೆ ಖುಷಿಯಾಗಿದೆ, ನಮಗೆ ಸಹ ಖುಷಿಯಾಗಿದೆ. ಹಾಗೆ ಇದೆಲ್ಲ ನಾವೆಲ್ಲ ಆತ್ಮೀಯ ಸ್ನೇಹಿತರು, ಇಲ್ಲಿ ಯಾರೂ ಇಲ್ಲ. ಒಬ್ಬೊಬ್ಬರಿಗೆ ಬೈದುಕೊಂಡು ಹೊಗಳ್ತಾ ಇರುವವರೆಲ್ಲರೂ ಎಲ್ಲ ಸೇರಿ ಒಟ್ಟಾಗಿ ಸೇರಿ ಕೊಟ್ಟಿದೆ. ಎಲ್ರಿಗೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳಿಕೊಳ್ತಾ. ಮಾತಾಡೋದಿಲ್ಲ, ನನ್ನ ಕನ್ನಡ ಸ್ವಲ್ಪ ಬರ್ತದೆ, ಆದರೆ ಅಷ್ಟು ಫ್ಲೂಯೆಂಟ್ ಬರುವುದಿಲ್ಲ. ರಿಯಲಿ ಕಾನಿ ಅವರೆಲ್ಲ ಮಾತಾಡಬೇಕು. ನಾನು ನಿಮಗೆ ನೋಡಿದ್ದು 2 ಸಲ, ಐ ಮೆಟ್ ಯು ಓನ್ಲಿ ಟ್ವೈಸ್. ಆದರೆ ನಾನು ನಿಮ್ಮ ಹತ್ರ ಮಾತಾಡಿದೆ. ಫಸ್ಟ್ ನಾನು ಕೂಡ ಭರತನಾಟ್ಯಂ ಕಲಿತಿದ್ದೇನೆ ವಿಠಲ್ ಸರ್ ಹತ್ರ. ಓಕೆ, ನಮಗೆ ತಾಯಿ ತಕ್ ತಕ್ ತಕ್ಕ ತಕ್ಕ ಅಂತ ಹೇಳಿ 10 ಸಲ ಮಾಡ್ತಿದ್ರು. ಅಂದರೆ ನಮಗೆ 50 ಸ್ಟೂಡೆಂಟ್ಸ್ ಇದ್ದೇವೆ ನಾವು ಸೆಂಟ್ ಮೇರೀಸ್ ಇರುವಾಗ. ಸೊ ನನಗೆ ಡಾನ್ಸ್ ಅಂದರೆ ತುಂಬ ಇಷ್ಟ. ಭರತನಾಟ್ಯಂ ಅಷ್ಟು ಮುದ್ರಾಸ್ ಎಲ್ಲ ಬರೋದಿಲ್ಲ, ಆದರೆ ಸೆಮಿ ಕ್ಲಾಸಿಕಲ್ ಡಾನ್ಸ್ ಮಾಡ್ತೇನೆ. ರಿಟೈರ್ ಆದ ಮೇಲೆ ನೀವು ನಮಗೆ ಕಲಿಸಿ ಸರ್. ಹೌದು, ಇನ್ನು ಹೇಳ ಅವರಿಗೆ ಅಂತ ಕಲಿಸು, ಅವ್ರಿಗೆ 2 ಲೆಫ್ಟ್ ಫೀಟ್. ಆದರೆ ಇವತ್ತು ನಿಮ್ಮ ಬರ್ತ್ಡೇಗೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಮಾತಿನಲ್ಲಿ 2 ಥಿಂಗ್ಸ್ ನಮಗೆ ಕಲೀಲಿಕ್ಕೆ ನನಗೆ. ಒಂದು, ನೀವು ತುಂಬ ಸಿಂಪಲ್ ಮತ್ತು ತುಂಬ ಹಂಬಲ್. ಹಾಗೆ ಎಲ್ಲ ಕಲಾವಿದರು ಹಾಗೆ ಇದ್ದಾರೆ. ಸೊ ನಾವೆಲ್ಲರೂ ಇಲ್ಲಿ ಕೆಲವರು ಕರೋಡ್ಪತಿ ಇದ್ದಾರಂತೆ. ಅದೇ ಕಾನಿ ಅವರು ಹೇಳಿದರು ನನಗೆ, ಅವರ ಫ್ರೆಂಡ್ಸ್ ಎಲ್ಲ ಕರೋಡ್ಪತಿ ಇದ್ದಾರೆ. ಯಾಕೆಂದರೆ ನನಗೆ ಸ್ವಲ್ಪ ಸ್ಪಾನ್ಸರ್ ಬೇಕಿತ್ತು, ಅದಕ್ಕೆ ಅವರು ಹೇಳಿದರು ಇವತ್ತು ತುಂಬ ಕರೋಡ್ಪತಿ ಬಂದಿದ್ದಾರಂತ. ಅದಕ್ಕೆ ಅವರಿಗೆ ಎಲ್ಲರಿಗೆ ನನಗೆ ಮತ್ತು ಅವರಿಗೆ ಒಂದು ಲೆಸನ್ ಏನಂದರೆ, ನಿಮ್ಮಿಂದ ಕಲೀಲಿಕ್ಕೆ ನಾವು ಎಷ್ಟು ದೊಡ್ಡವರಾದರೂ ಕೂಡ ನಾವು ಹ್ಯೂಮಿಲಿಟಿ, ಹಂಬಲ್ ಇರಬೇಕು, ಸಿಂಪಲ್ ಇರಬೇಕು. ಮತ್ತು ನಮಗೆ ಯಾರು ಈ ಸ್ಥಿತಿಯಲ್ಲಿ ತಂದಿದ್ದಾರೆ ಅವರಿಗೆ ನಾವು ಯಾವಾಗಲೂ ನೆನಪಿಸಬೇಕು. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಒಟ್ಟಿಗೆ ಇರಲಿ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು. ಈ 91ನೇ ವರ್ಷ ಹುಟ್ಟುಹಬ್ಬ ಸಲುವಾಗಿ ಮಾಸ್ಟರ್ ಶಿಷ್ಯರೊಬ್ಬರು ಜಗದೀಶ್ ಪೈ ಅಂತ ಅವರೊಂದು ಕವನವನ್ನು ಬರೆದು ಕಳಿಸಿದ್ದಾರೆ. ಆ ಕವನವನ್ನು ಓದಬೇಕಾಗಿ ಮಾಸ್ಟರ್ ಶಿಷ್ಯರಾದ ಅದಿತಿ ಶೆಟ್ಟಿ ಅವ್ರ ಹತ್ರ ಕೇಳ್ಕೊಳ್ತಿದ್ದೇನೆ ಅಂತ ಕೊನೆಗೆ ಹೇಳಿ. ಮನೆಯ ಹಿರಿಯರಂತಿದ್ದು ಮನವನ್ನು ಅರಿತವರು, ಗುರುಗಳಾಗಿದ್ದರೂ ನಮಗೆ ಸಲುಗೆಯನ್ನಿತ್ತವರು. ನಿಮ್ಮ ಹುಸಿ ಮುನಿಸು ಕರುಣೆಯನ್ನು ಮರೆತಿಲ್ಲ. ಶಿವಪ್ರಸಾದದಂತೆ ನಿಮ್ಮ ಪ್ರೀತಿ ಇರಲಿ ನಮಗೆಲ್ಲ. ಉದಯಿಸುವ ಭಾಸ್ಕರನ ತೆರದಿ ಬೆಳಗಲಿ ನಿತ್ಯ. ಹರಿಪುರುಷೋತ್ತಮನ ಅನುಗ್ರಹ ನಿಮಗಿರಲಿ ಅಗತ್ಯ. ಶುಭಾನಂದ ನಮಗಿರಲಿ ನಿಮ್ಮ ಕೀರ್ತಿಯ ರವಿಯ. ನೃತ್ಯ ಲೋಕದ ಸುರೇಶನಂತೆ ಸದಾ ಕಂಗೊಳಿಸಿರಿ. ರಾಜೀವ ನೇತ್ರ ಗೋಪಾಲ ಬಾಲಕೃಷ್ಣನ ದಯೆ ಇರಲಿ. ಬಲರಾಮ ಕೃಷ್ಣರ ಕತೆ ನಮಗೆ ದಾರಿದೀಪವಾಗಲಿ. ಜಾನಕಿಯ ಪತಿ ರಾಮನಿಗೆಂದು ಜಯವಿರಲಿ. ಗಾಢ ಸ್ನೇಹದ ಬುಡಲತೆ ಚಿಗುರು ಒತ್ತಟ್ಟಿಗಿರಲಿ. ಯಾರೋ ಭಿನ್ನರೆಂದು ಕಾಣದೆಯೇ ನಮ್ಮನ್ನು ಹರಸಿ ಹೇಳಿ ನೀತಿ ಮೋತಿ ಮಹಲಿನಷ್ಟನ್ನು ನಿಮ್ಮ ಜೊತೆ ಕಳೆದ ದಿನಗಳ ಆ ಒಂದು ಸವಿನೆನಪು. ನಿಮ್ಮ ಅಪ್ಯಾಯತೆಯ ಸ್ಪರ್ಶ ವಿಜಯದ ಹೊಳಹು. ಜೀವನದ ಹೊಸ್ತಿಲಲ್ಲೊಮ್ಮೆ ಅಲ್ಪನಾಶದ ಛಾಯೆ ಕವಿದಂತೆ. ನಿಮ್ಮ ಕರುಣೆಯ ಮಾತಾಯಿತು ಅಮೃತವ ಕುಡಿದಂತೆ. ರಾಜೇಶನಂತೆ ಶೋಭಿಸುತ್ತವಿರಿ, ಕೆಲವೊಮ್ಮೆ ನಾಗೇಶನಂತೆ ಹುಸಿಮುನಿಸು ತೋರುವಿರಿ. ಮತ್ತೊಮ್ಮೆ ಉಮೇಶನಂತೆ ತನ್ಮಯತೆ ನಿಮ್ಮಲ್ಲಿ, ರಮೇಶನ ಮುಗ್ಧತೆಯು ನಿಮ್ಮ ನಡೆನುಡಿಯಲ್ಲಿ. ದಿನೇಶನಾದ ಪ್ರಭಾಕರನಂತೆ ಕಂಗೊಳಿಸುವಿರಿ. ಒಂದೊಮ್ಮೆ ಪ್ರಶಸ್ತಿಗಳ ಸರಮಾಲೆ ನೋಡಿದರೆ ಜಯೇಶನಂತೆ, ಕೆಲವೊಮ್ಮೆ ಜಯಕುಮಾರ
ಶಿವನ ಪ್ರಿಯಸುತನಿಗೆ, ಜಯಕಿಶನ ಕೃಷ್ಣ ಜಗದೀಶನ ದಿವ್ಯ ಶ್ರೀಮೂರ್ತಿಗೆ, ಮಹಾಸತಿ ಶರ್ವೆ ಶ್ರೀ ದುರ್ಗೆಗೆ ನಮಿಪೆ. ಹೆಸರುಂಟು ಸ್ನೇಹಿತರೆ, ಎಲ್ಲರಲ್ಲ ಆದಷ್ಟು ಹೆಸರನ್ನು ಸೇರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸ್ಟೂಡೆಂಟ್, ನಿಮ್ಮ ಸ್ಟೂಡೆಂಟ್ ಹೇಳಿದರು, ಅದನ್ನೊಂದು ಪ್ರಿಂಟ್ ಮಾಡಿ ಅದನ್ನು ಫ್ರೇಮ್ ಹಾಕಿ ಕೊಡ್ತೇವೆ. ಒಳ್ಳೆಯ ಕವನ, ನಮ್ಮ ಎಲ್ಲರ ಹೆಸರು ಇದೆ. ಕೊನಿ ಬಲಿ ಮೇಲೆ ಭೋಜನ ವ್ಯವಸ್ಥೆ ಇದೆ. ಅದಕ್ಕಿಂತ ಮೊದಲು ಶಿವಪ್ರಸಾದ್ ಅವರು ಎಲ್ಲರಿಗೂ ಧನ್ಯವಾದ ಕೊಡಬೇಕಾಗಿ ಕೇಳಿಕೊಳ್ತೇವೆ. KPTL ಗ್ರೂಪ್ ಆಯಿತು, ಸತೀಶ್, ಪಾನಿ, ಕಾಲೇಜ್ ಹೋಗುವಾಗ ದಿನೇಶ್ನವರು, ಅವರದೊಂದು ಸರ್ಕಲ್. ಆಮೇಲೆ ಹೊರಗೆ ಬಂದ ಮೇಲೆ ಹೊರಗಿನ ಲೋಕದಲ್ಲಿ ಒಂದು ಸರ್ಕಲ್, ಹಡಪನವರು, ಅವರೆಲ್ಲ ಅವರ್ಸೆಲ್ಲ ಬಂದಿದ್ರು. ನಾನು ತುಂಬ ಹ್ಯಾಪಿ. ಇಂಥ ಒಂದು ಸರ್ಕಲ್ ನನಗೆ 17 ಇಯರ್ಸ್ ಇಲ್ಲ. ಅದರಲ್ಲಿ ನಾನು ಸಣ್ಣದಿರುವಾಗ ನನ್ನ ಫ್ರೆಂಡ್ಸ್ ಎಲ್ಲರೂ ಕಷ್ಟದಲ್ಲಿದ್ದರು. ಡ್ರೈವರ್, ಕಂಡಕ್ಟರ್, ಟೈಲರ್, ನಾವು ಸಹ ತುಂಬ ಕಷ್ಟ ಇತ್ತು. 38 ಇಯರ್ಸ್ ರೆಂಟೆಡ್ ಹೌಸಲ್ಲಿದ್ದೆ. ಆಗ ನನಗೆ ಇವತ್ತು ಬೆಳಿಗ್ಗೆ ಸ್ನಾನ ಮಾಡುವಾಗ ತುಂಬ ಫೀಲ್ ಆಯ್ತಪ್ಪ ಅಂತ. ಯಾಕೆ ಹೇಳಿದರೆ, ನನ್ನ ಮಗ MBBS ಆದಾಗ ಅವನಿಗೆ ಮೊನ್ನೆ ನಾನು ಕಾರು ಗಾಡಿ ತೆಗೆದು ಕೊಟ್ಟೆ ಪಾಸಲ್ಲಿ, ನಿಯರ್ಲಿ 16 lakhs ಸಮಥಿಂಗ್. ನಾನು ಮೇ ಬಿ 87, ನನಗೆ 21-22 ವರ್ಷ. ಆಗ ಅಪ್ಪ ಶಂಕರ ವಿಠಲ್ನವರಲ್ಲಿ ಮತ್ತು KC ನಾಯಕರ ಮನೆಗೆ ಹೋಗಿ ಕ್ಲಾಸ್ ಮಾಡ್ತಿದ್ರು. ತುಂಬ ಕಷ್ಟ ಮಾಡಿದ್ರು ಸ್ಕೂಲ್. ಆಗ ಸತೀಶ್ ಹತ್ರ ಒಂದು ಬೈಕ್ ಇತ್ತು, ಯಾವ ಮತ್ತು ಕ್ವಾನಿ ಒಂದು ಬೈಕ್ ತೆಗ್ದಾರೆ SD. ನನಗೊಂದು ಆಸೆ ಇರೋದು ಬಾಡಿಗೆ ಮನೆಯಲ್ಲಿ, ಬೈಕ್ ಒಂದು ತೆಗಿಬೇಕು ಅಂತ. ಆಗ ಅಪ್ಪನಿಗೆ ನಾನು ಮತ್ತೆ ಅಮ್ಮನಷ್ಟು ಕ್ಲೋಸ್ ಇಲ್ಲ. ಅಪ್ಪ ಇದೇ ಲೋಕ, ಡ್ಯಾನ್ಸ್ ಈಗ ಸಹ ಮಾತಾಡಿದಷ್ಟು. ಆ ಮಗ ಎಂತ ಮಾಡಿದಂಥವ್ರು ಹೇಳುದಿಲ್ಲ, ಅಂದರೆ ಮಗ ಎಲ್ಲ ಮಾಡ್ತಾನೆ ಅಂತ ಅವ್ರು ಹೇಳುದು. ಮೊನ್ನೆ ನನ್ನೊಂದು ಫ್ರೆಂಡ್ ಹತ್ರ ಹೇಳಿದ್ದಾರೆ, ನಾನು ಮಾಡಿದ ಜವಾಬ್ದಾರಿಯನ್ನು ಅವ್ರು ಮುಗಿಸಿದ್ದಾರೆ. ಅಂದರೆ ನಮಗೆ ತುಂಬ ಇನ್ಸಲ್ಟ್ ಮಾಡಿದ್ದಾರೆ. ಅಂದರೆ ನಾನು ನೃತ್ಯ ಕಲಿಯದೆ ಇರಲಿಕ್ಕೆ ಕಾರಣ ಅದು ಒಂದು ಲೆಕ್ಕದಲ್ಲಿ ಒಳ್ಳೆಯದಾಯಿತು. ನಾನು ಸಹ ನೃತ್ಯ ಕಲಿತಿದ್ದರೆ ಇವತ್ತು ಅಪ್ಪನಿಗೆ ಈ ಲೆವೆಲಿಗೆ ತರಲಿಕ್ಕೆ ಕಷ್ಟ ಇತ್ತು. ಯಾಕಂದರೆ ಫೈನಾನ್ಷಿಯಲಿ ನಾವು ತುಂಬ ಪುವರ್ ಇತ್ತು. ಮತ್ತು ಆರ್ಟಿಸ್ಟ್ನ ಲೈಫ್ ವೆರಿ ಬ್ಯಾಡ್. ಈಗ ಸ್ವಲ್ಪ ಪಬ್ಲಿಸಿಟಿ ಎಲ್ಲ ಆಗಿದೆ. ಹಾಗೆ ಅದು ಬೈಕ್ ತೆಗಿಬೇಕು ಅಂತ ಆಸೆ ಆಯಿತು. ಅಪ್ಪನಿಗೆ ಹೇಳಿದ್ರು. ಆಗ ಶಂಕರ ವಿಠಲ್ನವರ ಕ್ಲಾಸಿಗೆ ಹೋಗ್ತಿದ್ರು. ಅವ್ರ ಹತ್ರ ಮಾತಾಡಿ ಅಪ್ಪ 16,000 SD ಗೆ ಕ್ಲಾಸಿಗೆ, 15,000ಕ್ಕೆ ತೆಗೆದು ಕೊಟ್ಟು ಅಪ್ಪ ಮಾತಾಡಿ ಅಪ್ಪ ಅಂತ ಲೋನ್. ಅಪ್ಪ ಟೀಚರ್ ಅಲ್ಲ, ಮನೆಯಲ್ಲಿ ಊಟಕ್ಕಿಲ್ಲ. ನಾನು ಥಿಂಕ್ ಮಾಡುದು, ನೀವು ಹೇಳಿ, ನಾನು ಕೊಟ್ಟದ್ದು ಮಗನಿಗೆ ದೊಡ್ಡದ ಅಪ್ಪ ಕೊಟ್ಟದ್ದು ಅಲ್ಲ? ಅದನ್ನು ನನಗೆ ಇವತ್ತು ಬೆಳಿಗ್ಗೆ ತುಂಬ ಫೀಲ್ ಆಯಿತು. ಆದರೆ ನಮ್ಮದು ರಿಲೇಷನ್ ಹೀಗೆ ತುಂಬ ಕ್ಲೋಸ್, ಪ್ರೀತಿ ಮಾಡೋದಿಲ್ಲ. ಅಮ್ಮನ ಹತ್ರ ಅಮ್ಮ ನನ್ನದು ಎಲ್ಲ ಫ್ರೆಂಡ್ಸನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ನಾನು ಸತ್ಯ ಹೇಳ್ತೇನೆ, ಮೊನ್ನೆ ಸಹ ನನ್ನ ಫ್ರೆಂಡ್ಸ್ ನನ್ನ ಮನೆಯಲ್ಲಿದ್ದು, ನನ್ನ ಹೆಂಡತಿ ಸಹ ಹಾಗೆ ಈಗ ಟ್ರೀಟ್ ಮಾಡ್ತಾಳೆ. ಅಕ್ಕನೇ ಹಾಗೆ, ನನ್ನ ಫ್ರೆಂಡ್ಸ್ ಹೇಳಿದ್ರು ಎಲ್ಲರೂ ಅಣ್ಣ ತಮ್ಮಂದಿರಾಗಿರೋದು. ಅಂದರೆ ಅದು ಕೆಲವರು ಕ್ಲಾಸ್ಮೇಟ್ಸ್, ಈಗ ದಿನೇಶ್ ಅಕ್ಕನ ಕ್ಲಾಸ್ಮೇಟ್ಸ್, ವಿಜಯ ಶ್ಯಾಮನ ಕ್ಲಾಸ್ಮೇಟ್, ಮತ್ತು ಎಲ್ಲರೂ ಜೂನಿಯರ್ಸ್, ಕೆಲವರು ಇವರು ಎಲ್ಲ ಜೂನಿಯರ್ಸ್. ಹಾಗಾಗಿ ನಮ್ಮ ಮನೆಗೆ ಒಂದು ಕನೆಕ್ಷನ್ ಉಂಟು. ಈಗ ಜಯೇಶ್ ನನ್ನ ಸೀನಿಯರ್, ತಿಮೋತಿ ಮೇನ್ಲಿ ನನ್ನ ವೆರಿ ಫಸ್ಟ್ ಫ್ರೆಂಡ್ ಏನಿದೆ, ಫ್ರೆಂಡ್ ಅಲ್ಲ, ಅವನು 8th ಸ್ಟ್ಯಾಂಡರ್ಡ್ ನನ್ನ ಕ್ಲಾಸ್ಮೇಟ್. ಅವನನ್ನು ಈಗ ಸಪ್ಪ ಹೇಳೋದು ತಲೆಗೆ. ಮೊನ್ನೆ ಈಗ ಮನೆಯಲ್ಲಿ ಬಂದರೆ ನನ್ನ ಮನೆಯಲ್ಲಿ ಒಳಗೆ ಬರ್ತಾನೆ, ನೀನು ಅವನಿಗೆ 60+ ಆಯಿತು, ತಲೆಯೆಲ್ಲ ಹೀಗೆ ಮಾಡಿ ಹೇಳಿದ್ರು, ನೀನು ಹಾಗೇ ಇದೆಯಲ್ಲ, ತುಂಬ ಪ್ರೀತಿ ಅವರು. ಹಾಗೆ ನನ್ನ ಫ್ರೆಂಡ್ಸನ್ನು ಒಂದು ದಿನ ನನ್ನ ಮನೆಯಲ್ಲಿ ನನ್ನ ಅಕ್ಕ ಆಗಲಿ, ನನ್ನ ಅಪ್ಪ ಆಗಲಿ, ನನ್ನ ಅಮ್ಮ ಸ್ಪೆಷಲಿ, ಎಂಥ ಕಂಪ್ಲೇಂಟ್ ತುಂಬ ಆಗಿದೆ ನಮ್ಮದು, ಎಲ್ಲರಿಗೂ ಗೊತ್ತುಂಟು. ಎಲ್ಲ ಒಂದೊಂದು ಗ್ರೂಪಲ್ಲಿ ಒಂದೊಂದು ಇನ್ಸಿಡೆಂಟ್ 1000 ಆಗಿದೆ. ಆದರೂ ಅಮ್ಮ ಯಾರನ್ನೂ ಸಹ ಹೇಟ್ ಮಾಡಲಿಲ್ಲ. ಅಪ್ಪ ಸಹ ಹಾಗೆ, ಒಂದು ದಿನ ಎಷ್ಟು ಲೇಟಾಗಿ ಬರ್ತೇನೆ, ಪ್ರತಿ ಫಂಕ್ಷನ್ಗೆ ಹೋಗಿ ಲೇಟಾಗಿ ಬರ್ತೇನೆ. ಆದರೆ ನಾನು ನೃತ್ಯ ಕಲಿಯದೇ ಇರಲಿಕ್ಕೆ ಕಾರಣ ಅಂತ ಹೇಳಿದರೆ, ನನಗೆ ಅದು ನಾನು ಪ್ರೈಮರಿ ಕ್ಲಾಸಲ್ಲಿದ್ದಾಗ, ನೀವು ಅದನ್ನು ಥಿಂಕ್ ಮಾಡ್ಬೋದು, 70 ವರ್ಷ ಹಿಂದೆ
ಸಮಾಜ ಹೇಗಿತ್ತು. ಒಬ್ಬ ನೃತ್ಯ ಕಲಿಬೇಕಾದ್ರೆ ಅವನನ್ನು ತುಂಬ ಕೀಳು ದೃಷ್ಟಿಯಲ್ಲಿ ನೋಡ್ತೀವಿ. ನನಗೆ ತುಂಬ ಜನ ಹತ್ರ ಚಾಲೆಂಜ್ ಇತ್ತು, ಇನ್ನದು ಈ ಊರಲ್ಲಿ ತೋರಿಸಿಕೊಡ್ತೀನಿ. ನನ್ನನ್ನು ತುಂಬ ಇನ್ಸಲ್ಟ್ ಮಾಡಿ. ನಾನು ಪ್ರೈಮರಿ ಕ್ಲಾಸಲ್ಲಿ 4ನೇ ಕ್ಲಾಸಿಂದ ಬರಬೇಕಾದ್ರೆ ಅಲ್ಲಿ ಎಲ್ಲ ಮೊದಲೆಲ್ಲ ಒಂದೊಂದು ಅಡ್ಡ ಇತ್ತು, ಅಲ್ಲೆಲ್ಲ ದೊಡ್ಡ ದೊಡ್ಡ ಜನ ಕೂತ್ಕೊಳ್ಳೋದು. ಈಗ ಎಲ್ಲರೂ ಸ್ಕ್ರಾಪ್ ಆಗಿ ಹೋದ್ರು, ಇದಾಗಿದೆ. ನನ್ನ ಅಪ್ಪ ಸ್ಟಿಲ್ ಇದ್ದಾರೆ. ನನ್ನನ್ನು ಹೋಗುವಾಗ ಬುಕ್ ಹಿಡಿಲಿಕ್ಕೆ ಇಲ್ಲ, ಅರ್ಧ ಚಡ್ಡಿ ಹಾಕಿ ಬರೋದು, ಅವೇ ನಲಿಕೆದ ಮಗೆ ಹೋಗ್ತು. ಅದೊಂದು ಪೇನ್ ನನಗಿತ್ತು ತುಂಬ. ಅವರಿಗೆಲ್ಲ ಉತ್ತರ ಕೊಟ್ಟಿದ್ದಾರೆ ನನ್ನ. ಆದರೆ ಅದರ ಮೇಲೆ ನನಗೆ ಒಬ್ಬರು ಹೇಳಿದ್ರು, ನಿಮಗೆ ಇಲ್ಲದಾದ್ರೆ ನಿಮ್ಮ ಮನೆ ಅಂತ ಒಂದು ದೊಡ್ಡಿಯಾಗಿ ಉಂಟು. ಅವರೊಂದು ಮನೆ ಕಟ್ಟಿದ್ರು. ಅವ್ರದ್ದು ಯಾರ ಹತ್ರ ನಾನು ಫೈಟ್ ಮಾಡಲಿಲ್ಲ, ಯಾರ ಹತ್ರ ಸಹ ಫೈಟ್ ಮಾಡಲಿಲ್ಲ. ಒಬ್ಬರು ನಾನು ಮತ್ತೆ ನನ್ನ ಫ್ರೆಂಡ್ ಇದ್ದ ಪುರುಷ. ಆಗ ನನಗೆ ಬೈಕ್ ತೆಗೆದಾದ ಮೇಲೆ ನನ್ನ ಫ್ರೆಂಡ್ ಸರ್ಕಲೇ ನನಗೆ ಜೀವ. ನನ್ನ ಫ್ಯಾಮಿಲಿಗಿಂತ ನನ್ನ ಫ್ಯಾಮಿಲಿ, ನನ್ನ ಅಣ್ಣ ತಮ್ಮ ಮತ್ತೆ ನನ್ನ ಅತ್ತೆ ಇದ್ದಾರೆ. ಬಾಕಿಯವರೆಲ್ಲ ನನ್ನ ಅಷ್ಟು ಇದು ಮಾಡೋದು. ಅದು ಬಿಟ್ಟರೆ ನನ್ನ ಮೇನ್ ನನ್ನದು ಫ್ರೆಂಡ್ಸೇ. ಈಗ ಗೋಪಾಲ್ ಮೈಸೂರಿಂದ ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ. ಅಲ್ಲಿ ಒಂದು ನಾನು ಬೈಕ್ ಇತ್ತು ನನ್ನದು, ಬುಲೆಟ್. ಆಮೇಲೆ SD ಎಲ್ಲ ಮಾಡಿ ಬುಲೆಟ್ ಎಲ್ಲ ಆಮೇಲೆ ಒಂದು ಜೀಪ್ ತಗೊಳ್ಳಿಕ್ಕೆ ಹೋಗ್ತು ನಾನು. ಇಲ್ಲೇ ಅದರಲ್ಲಿ ಒಂದು ಕೊಪ್ಪಟೆಲ್ಲ ದೊಡ್ಡ ಗ್ಯಾಂಗ್ ಇತ್ತು, ಅವರೆಲ್ಲ ಕಿಂಗ್ಸ್. ಆದರೆ ನನ್ನನ್ನೊಂದು ಇದು ಮಾಡಿದ್ರೆ, ಆದರೆ ನಾನು ದಿನೇಶನೊಟ್ಟಿಗೆ ಹೋಗ್ತಿದ್ದೆ. ಇದು ದಾದನ ಮಾಡ್ತೇವೆ ಮಾರೆ 12 ಗಂಟೆಗೆ ಬುಲೆಟ್ ರಾಕೆಟ್ ಸೈಲೆನ್ಸರ್ ಪಡೆದು ಸ್ಮಗ್ಲಿಂಗ್ನಲ್ಲಿ ಯಾರಂತ ಹಿಂದಿನಿಂದ ಮತ್ತೆ ಎದುರಿಂದ ಇಲ್ಲಿ ಯಾರು ಮಾತಾಡೋರಿಲ್ಲ. ಆಮೇಲೆ ನಾನು ಇವನೊಟ್ಟಿಗೆ ಹೋಗೋದು, ಅವರೊಬ್ಬರಲ್ಲಿ ಜೀಪ್ ಮಾಡ್ತಾರೆ ಅಂತ ಹೇಳಿ. ನಾನು ಇದು ಯಾಕೆ ಹೇಳ್ತಾ ಇದ್ದೇನೆ, ನನ್ನ ಜರ್ನಿ ಸಹ ನನಗೆ ಹೇಳೋದು. ಅಪ್ಪನಿಗೆ ಹೆಚ್ಚಾಗಿ ಗೊತ್ತಿರೋದಿಲ್ಲ. ಆಗ ನನ್ನ ಒಟ್ಟಿಗೆ ಪುರುಷ ಬಂದ, ಅವನು ಬಸ್ ಡ್ರೈವರ್, ಪ್ರಭಾ ಕಂಡಕ್ಟರ್, ಭಾಸ್ಕರ ಟ್ಯಾಕ್ಸಿ ಡ್ರೈವರ್. ಇದೇ ನಮ್ಮ ಸರ್ಕಲ್. ಅವನು ಟ್ರಯಲ್ ಎಲ್ಲ ನೋಡಿ ಅದ್ರ ಮೇಲೆ ಅಂದ ಪುರುಷ ಎಂಚ ಉಂಟು ಅಡ್ವಾನ್ಸ್ ಮಾಡಿ ಎಲ್ಲ ಕೂತಿದ್ದಾರೆ ಕಿಂಗ್ಸ್, ಎಲ್ಲ ದೊಡ್ಡ ದೊಡ್ಡ ಜನರು ಎಲ್ಲ ಬೇಕಾದಷ್ಟು ಮಾಡಿದ್ದಾರೆ, ಸೀನಿಯರ್ಸ್. ಆಗ ಗಾಡಿ ಇಂದ ಅಡ್ವಾನ್ಸ್ ಮಾಡಿ 1,40,000 ಸರ್, ನಿಕ್ತ 1,40,000 ಅದಕ್ಕೆ ಇವನು ಹೇಳಿದ ಎಂಟು ಟ್ರಯಲ್ ಹಣ ಇಲ್ಲ ನಮ್ಮ ಹತ್ರ, ಸುಮ್ಮನೆ ಹೋಗ್ತು ಎಲ್ಲ ಈಗದಾಗೆ. ಹಾಗೆ ಇವರೊಂದು ಬ್ಯಾಡ್ ವರ್ಡ್ ನಮಗೆ ಹೇಳಿದ್ರು. ಅದೊಂದು ಹೇಳಲಿಕ್ಕೆ ನನಗೆ ಇಷ್ಟ ಬರುವುದಿಲ್ಲ. ಅದು ಆಡೋ ಒಂದು ಬೈದಿನ ಗಾಡಿದಲ್ಲಿ ಅದೊಂದು ಚಾಲೆಂಜ್ ಆಯಿತು. ಆಗ ನಾನು ತುಂಬ ಫೀಲ್ ಆಯಿತು. ಈ ನಮ್ಮ ಲೋಕಲ್ ದಿನೇಶಿಗೆ ಎಸ್ಪೆಷಲಿ ಗೊತ್ತುಂಟು ಈ ಊರಲ್ಲಿ ಹೇಗೆ ನಾವು ಬದುಕಿದ್ದೇವೆ. ನಾನು ದಿನೇಶ್ ಒಟ್ಟಿಗೆ ತುಂಬ ಟೈಮ್ ಪಾಸ್ ಮಾಡಿದೆ. ತುಂಬ ನಾನು ದಿನೇಶ್ ಒಟ್ಟಿಗೆ ಇದ್ದದ್ದೇ ಒಂದು ನನಗೆ ಈ ಊರಲ್ಲಿ ತುಂಬ ಪ್ಲಸ್ ಇದೆ. ಹಾಗೆ ಲಿಂಗು ಮಾರ್ಲರ್ ಅಂತ ನನಗೆ ಬೆಟ್ರೆಲ್ ಆಗ್ತಿದ್ದೆ, ನೇರಿಲಲ್ಲಿ ಕೆಲಸ ಮಾಡ್ತಿದ್ದೆ. ಇದು ನನ್ನ ಅಕ್ಕನಿಗೆ ಸಹ ಗೊತ್ತಾಗ್ಬೇಕು ಅಂತ ಹೇಳಿ ಅಲ್ಲಿ ಹೋಗುವಾಗ ಅವರು ಕೇಳಿದ್ರು, ಡಲ್ ಇದ್ದೆ ನಾವು ಇನ್ಸಲ್ಟ್ ಮಾಡಿ. ನನಗೆ ಎದುರು ಮಾತಾಡ್ಲಿಕ್ಕೆ ಆಗುದಿಲ್ಲ, ಆದರೆ ನಾನು ಎದುರುದಿಲ್ಲ. ಇರುದಾನೆ ಇಂಜಿನಿಯರ್ ಬೇಜಾರಲ್ಲ, ಅವು ಇಂಚ ಮಾಡಿದೆ. ಅವರು ಕಾಂಟ್ರಾಕ್ಟ್ ಮೇನ್ ಜನ ಅವರು ನನ್ನ ಹತ್ರ ತೀರೋದು ಪಾಪ ಕ್ಯಾನ್ಸರ್ ಆಗಿ. ತುಂಬ ಪ್ರೀತಿ. ನಾನು ಇಂಜಿನಿಯರ್ ಇಜ್ಜಿ ಲಿಂಗಣ್ಣ, ನಾವು ಚಾಕು ಬಿಡ್ತಾರೆ ಇಂಚ ಮಾಡಿ ಹೆಂಗಂತ ಮಗನಾಡು ನಿಂತು ಬರ್ಕೊಂಡು ಅಪ್ಪ ಒಂದು ಗಾಡಿ ಇನ್ಸಲ್ಟ್ ಮಾಡ್ತೇವೆ ಬಾರಿ ಐಕದಾದ ಮಂಡ್ಯ ಚಾಕು. ಈಗ ನಿನ್ನ ಗಾಡಿಯಿಂದ 4 ವೀಲ್ ಗಾಡಿ, ಇವರಿಗಿಂತ 2 ವರ್ಷ ಮಾಡೆಲ್ ಜಾಸ್ತಿ ಹೋದ್ರೆ ಎಂತ ಕಾಸಿ ಹೀರೆ ಕಾಸಿ ಯಾರಿಗೆ ದಯಟೆ ಬರ್ತಾರೆ. ಹಾಗೆ ಗಾಡಿ ತಂದು ಇಲ್ಲಿ ಸೀದಾ ಇಮೇಲೆ ಚಿತ್ತೂರು ನನ್ನ ಫ್ರೆಂಡ್ ಅವರು ಟಿಂಕರಿಂಗ್ ಕೆಲಸ ಮಾಡೋದು ಗಾಡಿ, ಅಲ್ಲಿ ತಂದು ಜೀಪ್ ಇಟ್ಟೆ. ಜೀಪ್ ಇಟ್ಟು ಅದು ಬಾಡಿ ಎಲ್ಲ ಸ್ಕ್ರಾಚ್ ಆಗಿದೆ. ಅದನ್ನು ಫುಲ್ ಹೊಸ ಗಾಡಿ ಮಾಡಿ ಅದನ್ನು ಹಾಗೆಲ್ಲ ಒಂದು ಗಾಡಿಗೆ ಒಂದು ವ್ಯಾಲ್ಯೂ ಇತ್ತು. ಒಂದು ಹೊಸ ಗಾಡಿ ಆದಾಗ ಇಂಟರ್ನ್ಯಾಷನಲ್ ಜೀಪು ಸಂಘದ ಈಚೆ ಭಾರಿ ರ್ಯಾರ್ ಇದ್ದದ್ದು, ಒಂದು 5-6 ಇದ್ದದ್ದು. ಬುಲೆಟ್ಸ್ ಆಗಿ ಇದರ ಈಚೆ ಬುಲೆಟ್ ನನ್ನ ಹತ್ರ ಫಸ್ಟ್ ಇದ್ದದ್ದು, ದೊಡ್ಡ ದೊಡ್ಡ ಜನರ ಹತ್ರ. ಆಗ ನಾನು ತಂದು ಗಾಡಿ ತಂದು ಸಾಯಂಕಾಲ ಏನು ಮಾಡಿದೆ, ಇದೇ ಜನರೆಲ್ಲ ಇವತ್ತೊಂದು ಅಡ್ಡ ಉಂಟು ತೊಪ್ಪಟ್ಟಲ್ಲಿ, ಅಲ್ಲಿ ಇಳಿದು ಬರೋದು 7 ಗಂಟೆಗೆ. ಅವರೊಂದು ಅಲ್ಲಿ ಒಂದು ಇದು ಅಡ್ಡಕ್ಕೆ ಹೋಗ್ಲಿಕ್ಕೆ ಅಲ್ಲಿ ಗಾಡಿ ತಂದು ನನಗೆ ಡ್ರೈವಿಂಗ್ ಬರ್ತಿಲ್ಲ, ಪುರುಷದಂದು ನಿಲ್ಲಿಸಿದ. ಅಲ್ಲಿ ಒಂದು ಬೀಡದ ನಾನು ಬೀಡ ನಿಂತಿದ್ದೆ. ಅಲ್ಲಿ ಬೀಡದಿರೋಕೆ ಇವರು ಇಳಿದು ಬಂದು ಇವರೇ ಒಂದು ಈಗ ಸುತ್ತಾಕಿದ್ದು ನೀರನ್ನ ಗಾಡಿ ಅಂತ ಪುರುಷನ ಹತ್ರ ಕೇಳಿದ್ರು. ನಾವು ಬೇಕಂತ ನಿಂತದ್ದು ತೋರಿಸ್ಲಿಕ್ಕೆ ನಮ್ಮಿಂದ ಆಗ್ತದೆ. ಯಾಕೆ ಹೇಳಿದ್ರೆ ತುಂಬಾ ಕಷ್ಟದಲ್ಲಿ ಬಂದು ತುಂಬ ಸತ್ಯದಲ್ಲೇ ನನ್ನ ತಂದೆ ತಾಯಿ ಕಳಿಸಿದ್ದಾರೆ. ಯಾಕೆ ಹೇಳಿದ್ರೆ ನಾವು ಬಾಡಿಗೆ ಮನೆ ಇದ್ದದಲ್ಲಿ ಅಲ್ಲಿ 38 ವರ್ಷ ಬೇರೆ ಎಲ್ಲರೂ ಡಿಕ್ಲರೇಷನ್ ಕೊಡ್ತಿದ್ರು. ಇಂದಿರಾ ಗಾಂಧಿ ಅಕ್ಕ ಊರಲ್ಲೆಲ್ಲ ಹೇಳಿದ್ರು, ಅಪ್ಪ ಕೊಡ್ಲಿಲ್ಲ, ಬೇರೆಯವರದ್ದು ಬೇಡ. ಇವತ್ತು ದೇವರ ದಯದಲ್ಲಿ ಇಲ್ಲಿ ಇಷ್ಟು ಇದಾಗಿದೆ. ಪ್ಲಸ್ ನನಗೆ ಮಣ್ಣಗುಡ್ಡದಲ್ಲಿ ಒಂದು ಜಾಗ ಸಿಕ್ಕಿದೆ, ಅದೆಲ್ಲ ನನ್ನ ಫ್ರೆಂಡ್ಸ್ ಆ ಒಲಿ ಮಾರ ಎಂಗ್ಲದಿಕ್ಕೆ ಅದಕ್ಕೆ ಒಂದು 9 ಸೆನ್ಸ್ ಜಾಗ ಸಿಗುತ್ತೀನಿ. ಅದು ವೆರಿ ಪ್ರೈಮ್ ಲೊಕೇಶನ್. ಹಾಗೆ ನಾನು ಈಗ ನನಗೆ ಈ ಲಾಸ್ಟ್ ನನಗೆ ಫಸ್ಟ್ ಕೆಲಸ ಕೊಟ್ಟದ್ದು ನಾಗೇಶ್ ಶೆಟ್ಟಿ ಅಂತ ಬರ್ತಾನೆ ಮತ್ತೆ ದಿವಾರಿ. ಅವನು ನನ್ನೊಟ್ಟಿಗೆ ನಾವು ಎಲ್ಲ ಕಷ್ಟದಲ್ಲಿ ಅವನ ಸೈಕಲಲ್ಲಿ
ಇದರಲ್ಲಿ ಅಡಿಕೆ ಇದಕ್ಕೆ ಕೆಲಸಕ್ಕೆ ಹೋಗ್ತಿದ್ದೆ. ಕೆಲಸಕ್ಕೆ ಹೋದಾಗ ಆಗದು ಫ್ರೆಂಡ್ಶಿಪ್. ಆಗೆಲ್ಲ ಕೆಲಸ ಕೊಡೋದು ಮೇಸ್ತ್ರಿ ಅವರಿಗೆ, ಇಂಜಿನಿಯರಿಗೆ ವ್ಯಾಲ್ಯೂ ಇಲ್ಲ. ಶುಭ ನಮ್ಗೆ ಕರೆಕ್ಟ್ ಅಲ್ಲ. ನಾವೆಲ್ಲ ಎಂಟರ್ ಆದಾಗ ನಮಗೆ ಡಿಪ್ಲೊಮಾ ಅಲ್ಲ ಇಂಜಿನಿಯರ್ BR ಅಂತೂ ಫೀಲ್ಡಿಗೆ ಬರೋದಿಲ್ಲ. ಸತೀಶಿಗೆ ಸಹ ಗೊತ್ತುಂಟು, ಅದೇ ಸತಿ ಎಲ್ಲರೂ ಶಿವಪ್ಪ ಮೇಸ್ತ್ರಿ, ಆ ಮೇಸ್ತ್ರಿ, ಈ ಮೇಸ್ತ್ರಿ ಇದ್ದಾರೆ. ಆ ನಾಗೇಶ ಎಂತ ಹೇಳಿದ್ರೆ ಮಂಜೇಶ್ವರದಲ್ಲಿ ಅವನೊಂದು ದಿವಾರಲ್ಲಿ ಕೆಲಸಕ್ಕೆ ಸೇರಿದ, ಸ್ವಲ್ಪ ಹಣ ತೆಗೆದು ಇಲ್ಲ ಅವಳು. ಆ ಇಲ್ಲ ಈಯೇ ಕಟ್ಟೋಡಿ ಆ ಶಿವ ಏನು ಕೇಳಿಲ್ಲ. 3,50,000 ಮನೆ ಮಂಜೇಶ್ವರದಲ್ಲಿ ನಾನು ಕಟ್ಟಿದ್ದು, ಫುಲ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟಿಂಗ್ ನನ್ನ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡಿ ಈಗ ಜಯಕುಮಾರ್ ಇಂದಾಗಿ ಸುರೇಶ್ ರಾಬರ್ಟ್ ಜ್ಯುವೆಲ್ಲರ್ ಇದಾಗಿದ್ದಾರೆ ಮೇನ್ ಇನ್ಚಾರ್ಜ್. ಅವರ ಒಂದು ಪ್ರಾಜೆಕ್ಟ್ ಅನ್ನು ನನ್ನ ಬಗ್ಗೆ ಅವರಿಗೆ ಏನೂ ಗೊತ್ತಿಲ್ಲ, ಜಸ್ಟ್ ಜಯಕುಮಾರ್ ಯಾವಾಗಲೂ ಹೇಳ್ತಾರೆ. ಅವರು ರಾಬರ್ಟ್ ಜ್ಯುವೆಲ್ಲರ್ ನನಗೆ ಒಮ್ಮೊಮ್ಮೆ ನಾನು ಎಲ್ಲಿ ಮುಟ್ಟಿದ್ದೇನೆ ಹೇಳಿ ನನಗೆ ಆಶ್ಚರ್ಯ ಆಗ್ತದೆ. ನಾನೇನಿಲ್ಲ ಸತಿ ಹತ್ರ ಹೇಳ್ತಾರೆ, ಯಾವಾಗ ಬಂದು ತಮಾಷೆ ಮಾತಾಡೋದು, ಇದು ಮಾತಾಡೋದು. ಸತಿ ಒಂದು ನನಗೆ ದೊಡ್ಡ ಸ್ವಾಮಿ ಅವರು ಕಷ್ಟ. ಹಾಗೆ ಸುರೇಶ್ಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಬಂದು ಆಭರಣ ಜ್ಯುವೆಲ್ಲರ್ ಇತ್ತು. ಆಲ್ಮೋಸ್ಟ್ ಒಂದು 14,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಅನ್ನು ಅವರದ್ದು ಇಂಜಿನಿಯರಿಂಗ್ ಇಟ್ಟು ಒಂದು ದಿನ ಅವರು ನನ್ನ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ಇವತ್ತಿನವರು ಇಷ್ಟು ದೊಡ್ಡ ಅವರು ನಿಯರ್ಲಿ 1,500 ಕ್ರೋರ್ಸ್ ಟರ್ನ್ ಕಂಪನಿ ಇವತ್ತಿನವರೆಗೆ ಕೇವಲ ಎರಡು ಸಲ ಸೈಟಿಗೆ ಬಂದಿದ್ದಾರೆ. 8 ಸಲ ನನ್ನ ಮೇಲೆ ಬಿಟ್ಟಿದ್ದಾರೆ. ಯಾಕೆ ಹೇಳ್ತಾ ಇದ್ದೆ, ನನಗೆ ಸುರೇಶನಿಗೆ ಕೆಲಸ ಕೊಟ್ಟದ್ದಕ್ಕಂತ ಫ್ರೆಂಡ್ಶಿಪ್ ಇದು ವ್ಯಾಲ್ಯೂ. ಅವರಿಗೆ ನನ್ನ ಮೇಲೆ ಕಾನ್ಫಿಡೆನ್ಸ್. ಹಾಗೆ ನಮ್ಮ ಎಲ್ಲ ಫ್ರೆಂಡ್ಸ್ ಒಬ್ಬರ ಮೇಲೆ ಒಬ್ಬರಿಗೆ ತುಂಬಾ ಕಾನ್ಫಿಡೆನ್ಸ್ ಉಂಟು. ಹಾಗಾಗಿ ಎಲ್ಲರೂ ಸೇರಿದ್ದಾರೆ. ಇದು ನನ್ನ ಲೈಫ್ ಜರ್ನಿ. ನಾನು ಅಪ್ಪನಿಗೆ ಇದರಲ್ಲಿ ಹೇಳುದಿಲ್ಲ, ಇಲ್ಲಿ ಬಂದು ಹೇಳ್ತಾರೆ ಒಬ್ಬ ಇರ್ತಾನೆ ಯಾರ ಹತ್ರ ಇವರಿಗೆ ಎಂತ ಗೊತ್ತು, ಇವರು ಏನ್ ಹೇಳ್ತಾರೆ ಹೇಳಿದ್ರೆ ತಲೆ ಬಿಸಿ ಇದ್ರೆ ಅವಳ ಹತ್ರ ಹೇಳುದು ನನ್ನ ಹೆಂಡತಿ ಅಲ್ಲಿ ನನ್ನ ಅಕೌಂಟ್ ಅಲ್ಲಿ ದುಡ್ಡು ಉಂಟು ಅದನ್ನು ತೆಗಿಲಿಕ್ಕೆ ಎಲ್ಲ ಅದು ನನ್ನ ಗೆಲ್ಲಿಗೆ ಸಹ ಸಾಕಾದ್ರು. ಇವರಿಗೆ ಗೊತ್ತಿಲ್ಲ 5,000 10,000 ತನ್ನವರಿಗೆ ಗೆಲ್ಲಿ ಸಾಕಾಗ್ತದೆ. ಅಷ್ಟೆಲ್ಲ ಜನ ನನಗೆ ಒಂದು ಹೆಲ್ಪ್ ಆದ್ದು. ನಾನು ಡಿಪ್ಲೊಮಾ ಮಾಡಿ ಕಲಿಯುವಾಗ ಸತಿ ಹೇಳಿದ್ರು ನನಗೊಂದು ಕಾಂಟ್ರಾಕ್ಟ್ ಸಿಕ್ಕಿತ್ತು. ಏನಿಲ್ಲ, ಬ್ಯಾಕ್ ಇಲ್ಲ, ಏನಿಲ್ಲ, ಸತ್ಯತೆ ಹೇಳಿದೆ ಮಲ್ಪಿಯ ದಾದಪೋಡು. ಆಗ ನನಗೆ ಫಸ್ಟ್ ಹಣ ಕೊಟ್ಟದ್ದು ಹಣ ಇಲ್ಲ, 10,000 ರೂಪಾಯಿ ದಿನೇಶ್ ಸಾಲ ಕೊಟ್ಟು ಫುಲ್ಲಿ ನನಗೆ ಬ್ಯಾಕ್ ಇದಾಗಿ ಸಪೋರ್ಟ್ ಮಾಡಿದ್ದು ಸತ್ಯ. ಆಮೇಲೆ ನನ್ನ ಫ್ರೆಂಡ್ ಇಲ್ಲಿ ಪುರುಷನವರು ಇರಲಿ ಎಲ್ಲರೂ, ಈಗ ಪುರುಷ ಸಹ ಇಲ್ಲೇ ಇದ್ದದ್ದು. ಜಯೇಶ್ ಸರ್ ನನ್ನೊಟ್ಟಿಗೆ ತುಂಬ ಅವರು ಫ್ಯಾಬ್ರಿಕೇಶನ್ ಶಾಪ್ ಮಾಡಿದ ಎಲ್ಲ. ಈಗ ಅವರು ಅಶೋಕ್ ಅಂತ ಬಂದಿದ್ದಾರೆ, ಅವರು ದುಬೈಯಲ್ಲಿದ್ದರು. ಅವ್ರು ಬರುವಾಗ ವರ್ಷಕ್ಕೊಂದು ಎಲ್ಲ ನನ್ನ ಫ್ರೆಂಡ್ಸ್ ಹೇಳಿದ್ರು ಎಲ್ಲ. ಸುನಿಲ್ ಅಲ್ಲಿ ಅದರ ನೆಕ್ಸ್ಟ್ ಒಂದು ದೊಡ್ಡ ಅಡ್ಡಕ್ಕೆ ಸೇರಿದ್ದೆ ನಾನು ಮಿಲಾಗ್ರಿಸಲ್ಲಿ, ಕ್ಲಾಡ್ ಫಿಲಿಪ್ಸ್ ಅಲ್ಲಿ ಮಂಗಳೂರಿನ ಎಲ್ಲರೂ ಬರ್ತಿದ್ರು. ಅಲ್ಲಿಂದ ಸ್ಟೋರಿ ಎಲ್ಲ ತುಂಬ ಆಗಿದೆ. ಅವರು ಸುನೀಲ್, ಆಮೇಲೆ ಅವರು ರಾಜೇಶ್ ಶೆಟ್ಟಿ, ಅವರು ನನ್ನ ಕ್ಲಾಸ್ಮೇಟ್. ಅವರೆಲ್ಲ ನಾವು ಎಂಜಾಯ್ ಮಾಡಿದ್ದ ನನ್ನ ಫ್ರೆಂಡ್ಸ್ ಎಲ್ಲವನ್ನು ನನ್ನ ಅಪ್ಪ ಅಮ್ಮ ಅಕ್ಸೆಪ್ಟ್ ಮಾಡಿದ್ದಾರೆ. ಫಸ್ಟ್ ಥಿಂಗ್, ಒಂದು ದಿನ ನನಗೆ ಯಾರು ನನ್ನ ಮನೆಯಲ್ಲಿ ನನ್ನ ಫ್ರೆಂಡ್ಸಿಗೆ ಯಾರ ಹತ್ರ ಆದರೂ ಕೇಳಿ ಯಾರಿಗ ಮೇಲೆಲ್ಲ ನನ್ನ ಮೇಲೆ ಸಿಟ್ಟು ಬರ್ತಿತ್ತು ಅವಳಿಗೆ ಅವಳಿಗೆ ನಾನು ಹಾಗೆ ಮಾತಾಡೋದು. ಅವನು ನನ್ನ ತಮ್ಮ ಇಲ್ಲಿ ಇರ್ತಿದ್ರೆ ಅವನು ಸಹ ನನ್ನಾಗೆ ಆಗ್ತಿದ್ದ, ನನ್ನೊಟ್ಟಿಗೆ ಇರ್ತಿದ್ದ. ಅವನು ಮತ್ತೆ ಕಲಿತು ಬ್ಯಾಂಗ್ಳೂರು ಹೋಗಿ ಸಿಂಗಾಪುರ್ಗೆ ಅಮೆರಿಕ ಹೋಗಿ ಬಂದ. ಅವನಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಆಗಿದ್ದು. ಸತ್ಯ ಮಗಳ ಮದುವೆಗೆ ಅವನ ನೆಂಟಿ ಮತ್ತು ಅಲ್ಲೆಲ್ಲ ಎಂಜಾಯ್ ಮಾಡಿ ಹೋಗಿದ್ದಾರೆ. ಹಾಗೆ ನಾನು ಟೋಟಲಿ ಬೆಳೆದದ್ದು ನನ್ನ ಫ್ರೆಂಡ್ಸ್, ಟೋಟಲಿ. ಇವತ್ತು ಸಹ ಈಗ ನಾನೊಂದು ಕೆಲಸ ಮಾಡ್ತೇವೆ. ಒಂದು ಕೆಲಸ ನಡೆಯುವುದು ಸುರೇಶ್ ಇದ್ದು ಯಾರು, ಇನ್ನೊಂದು ಅದು ಸಹ ಸುರೇಶ್. ನಾನು ದಿನೇಶ್ ಶೆಟ್ಟಿ ಒಟ್ಟಿಗಿದ್ದವನು, ಸುರೇಶ್ ಬಜಾಲ್ ಅಂತ. ಆಗ ಬಂದು ಹೋದ ಅವನು ಒಂದು ಏನು ಕಮಿಷನಿಗೆಲ್ಲ ತುಂಬ ಕಷ್ಟದಲ್ಲಿದ್ದಾನೆ. ಕಮಿಷನ್ ಏನು ಕೇಳಿ ಕಮಿಷನ್ ನಾನು ಮಾಡಿಸಿಲ್ಲ, ಆದರೆ ಸಹ ಅವನು ಹೇಳಿ ಅದು ಶಿವಣ್ಣ ಕೊಡಲಿ, ಶಿವಣ್ಣ ಬಲ್ಲೆ ಮಾಡಿ. ನಾನು ಬೆಳೆದದೇ ಹೀಗೆ. ಹಾಗೆ ನನ್ನ ಫ್ರೆಂಡ್ಸಿಗೆ ನಾನು ಎಂಥ ಋಣದಲ್ಲಿದ್ದೇನೆ. ನಾನು ಎಲ್ಲರೂ ಪ್ರತಿ ಒಬ್ಬರು ನನ್ನೊಟ್ಟಿಗೆ ಇದ್ದಾಗ ಎಲ್ಲ. ಈಗ ರವಿ ಅಣ್ಣ ಬಂದಿದ್ದಾರೆ, ರವಿ ಅಣ್ಣ ಸಹ ನನ್ನನ್ನು ಸಹ ನೋಡಿ ಅವರು ಸಹ ಮೂವಿ 30 years ಆಗ್ಬೋದು. ಅದೇ ಜಯಕುಮಾರ್, ಜೀವನ ಅಂಬುಸ್ವಾಮೇಶ್ವರ ಅವನು ಸಣ್ಣದಿದ್ದ. ರಾಜ ನನ್ನ ಕ್ಲಾಸ್ಮೇಟ್, ಭಾಸ್ಕರ ಗಟ್ಟಿ ಅವನ ಅಣ್ಣ ನನಗೆ ಕ್ಲೋಸ್ ಫ್ರೆಂಡ್. ಇವನು ನನ್ನ ಕ್ಲಾಸ್ಮೇಟ್ ರಾಜ ಗಟ್ಟಿ. ಭಾಸ್ಕರ್ ಅಂತ ಭಾಸ್ಕರ ಇಲ್ಲ, ಅವನಿದ್ದ ಈಗ 1 ಗಂಟೆ ಮಾತಾಡ್ತಿದ್ದ. ಅವನು ಡ್ರೈವರ್ ಆಗಿ ಈಗ ದೇವರದಲ್ಲಿ ಅವನು ಸಹ ಮನೆ ಕಟ್ಟಿದ್ರು. ಅಬ್ಸೆಂಟಲ್ಲಿ ಅವನು ರಾಜ ಭಾಸ್ಕರ್ ನನಗೆ. ಮತ್ತೆ ಅಶೋಕ್, ಪ್ರಭ, ಶ್ರೀನಾಥ್, ಜಾಕಿ ಚಾನ್ ಅವರು ಸಹ ಸೀನಿಯರ್. ಎಲ್ಲ ಫ್ರೆಂಡ್ಸ್. ಉಮೇಶ್ ಅವರು ರೀಸೆಂಟ್ ಆಗಿ ನನ್ನ ಹತ್ರ ಕ್ಲೋಸ್ ಆದ್ರು, ಬಟ್ ತುಂಬಾ ಕ್ಲೋಸ್ ಇದ್ದಾರೆ. ಅಶೋಕ್, ರಾಜೇಶ್, ಸುನಿಲ್, ಮತ್ತೆ ಮೋಹನ್ ನಮ್ಮ
ಯಾಕೆ ಹೇಳ್ತಾ ಇದ್ದೇನೆ, ನಾನು ಸತಿಯ ಮನೆಯಲ್ಲಿರುವಾಗ, ಸತಿಗೆ ಮದುವೆ ಆಗೋ ಮೊದಲೇ, ಸತಿ ಅಪ್ಪ ಅಮ್ಮ ಇರುವಾಗ, ಸತಿ ಅಕ್ಕನ ಮದುವೆ ಟೈಮಿಂದ ಮಗನ ಅಕ್ಕನ ಸುಹಾಸ್ ಹುಟ್ಟಿದಾಗ ಅವನಿಗೆ ಆಗಿತ್ತು 37. ಅವ್ರು ಬರ್ತಾ ಆಗೋದ್ರಿಂದ ಅವ್ರ ಮನೆಯಲ್ಲಿ ನಾವು ಎಂಜಾಯ್ ಮಾಡ್ತಿದ್ದೆ. ಅವ್ರ ಅಮ್ಮ ಸಹ ಹಾಗೆ ತುಂಬಾ ಒಳ್ಳೇದು, ಎಲ್ಲ ಫ್ರೆಂಡ್ಸ್ ಬೇಕು. ಇನ್ನೊಬ್ಬ ಫ್ರೆಂಡ್ ಇದ್ದ ಕಿಶಾನ್ ಅಂತ, ಅವ್ನು ಬರ್ಲಿಲ್ಲ, ಅವ್ನಿಗೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಬರುವನು. ಅವನು ಸದ್ಯಕ್ಕೆ ಯಾವಾಗಲೂ ಗಲಾಟೆ ರಾತ್ರಿ, ಅದು ಗಲಾಟೆ ಗೊತ್ತಿಲ್ಲಲ್ಲ, ಶುರು ಆಗುದು ರಾತ್ರಿ ಮತ್ತೆ ಬೆಳಿಗ್ಗೆ ಅಷ್ಟೇ ಫ್ರೆಂಡ್ಸ್ ಅವರು. ಈ ಸತಿಯ ಮನೆಗೆ ನಮ್ಗೆ ಹೆಡ್ ಕ್ವಾರ್ಟರ್ಸ್ ಆಗಿತ್ತು. ಆಮೇಲೆ ಸತಿದು ರೀಸೆಂಟ್ ಡೇಸ್ ಅಲ್ಲಿ ಅವರು ಟೆನ್ಷನ್ ಅಲ್ಲಿ ಇತ್ತು. ನನಗೆ ತುಂಬಾ ಪ್ರಾಬ್ಲಮ್ ಇತ್ತು, ಒಂದು 4-5-6 ವರ್ಷ ಮೊದಲು. ಸತಿದ ಹೆಲ್ತ್ ತುಂಬಾ ಅಪ್ಸೆಟ್ ಆಗಿ ಅವ್ರು ಬದುಕಿದ್ದೇ ಒಂದು ಪವಾಡ. ಯಾರು ಅವರನ್ನು ಡಾಕ್ಟರ್ ಪ್ರಕಾರ ಅವ್ರು ಬದುಕಲಿಕ್ಕೆ ಇಲ್ಲ. ಇವತ್ತು ಇಲ್ಲಿ ಬಂದು ನಿಲ್ಬೇಕಾದ್ರೆ ಅದು ಈಗ ಅವರೊಟ್ಟಿಗೆ ಒಂದು ಫ್ರೆಂಡ್ ಹೇಳಿದ್ರೆ ಕಾಲಿ, ಅವರು ಆಲ್ಮೋಸ್ಟ್ 7 ದಿನ ಇರ್ತಿದ್ರು. ಅವರಿಗೆ ಕಿಡ್ನಿ ಫೇಲ್ ಆಗಿ ಅವರ ಮಿಸ್ಸಸ್ ಕಿಡ್ನಿ ಕೊಟ್ಟು ಅದು ಸಹ ಫೇಲ್ ಆಗಿ ಈಗ ಡಯಾಲಿಸಿಸ್ ಎಲ್ಲ ಇದ್ದಾರೆ. ಆದ್ರೆ ಆಲ್ಮೋಸ್ಟ್ ಏನು ಸಮಯ ಅನಿಸುತ್ತೆ, 7.5 ವರ್ಷ ಅವರು ಇವತ್ತು ಇಲ್ಲಿ ನಮ್ಮ ಎದುರು ಇರ್ಲಿಕ್ಕೆ ಒಂದು ಮೈನ್ ಕಾರಣ ಅವರ ಹೆಂಡತಿ. ಅದು ನೀವು ಅವರು ಮಾಡಿದ್ದು ಇವತ್ತು ಒಂದು ಫ್ಯಾಮಿಲಿ. ನಾನು ದಿನ ಬಂದೊಂದು ದಿನ ಕಾಲನ ಹತ್ರ ಹೇಳೋದಿಲ್ಲ, ಎಲ್ವಿರ ನಮ್ಮ ನಾನು ನೋಡ್ತಾ ಇದ್ದೇನೆ. ಸತ್ಯಗೊಂದು ಸಾಥ್ ಕೊಟ್ಟರು, ಒಂದು ಕಾನಿ ಎವ್ರಿ ಡೇ, ಒಂದು ಫ್ರೆಂಡ್ ಅಂದ್ರೆ ಎವ್ರಿ ಡೇ ದುಬೈಯಿಂದ ಕಾಲ್. ಅವನು ನಾನು ಹೋಗೋದಿದ್ರೆ ಮರುದಿನ ಒಂದು ವರ್ಡ್ ಉಂಟು ಅವನು ಕಾನಿದ್ದು, ಅದು ಎಲ್ಲರಿಗೂ ಗೊತ್ತು. ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ, ಬಿ ಇಂದ ಸ್ಟಾರ್ಟ್ ಆಗ್ತದೆ. ಹೋಯ್ಜಾನೆ ಒಂದು ದಿಯಡ ಬರ್ತೇರಿಯ. ನಾನು ಮತ್ತೆ ಅವನು, ನಾನು ದಿಯರಿಗೆ ಫೋನ್ ಮಾಡಿ, ದಿಯ ಮಕ್ಕಳು ಈಗೆಲ್ಲ ಬೆಳ್ಕೊಂಡಿದ್ದಾರೆ, ಈಗ ದೇವರ ದೇವದಲ್ಲಿ ಅವರಿಗೆ ಪುಳ್ಳಿ ಆಯಿತು, ಎಲ್ಲ ಆಯಿತು. ಆ ಎಲ್ವಿರನ ಸಪೋರ್ಟ್, ಆ ಕನ್ಸ್ಟ್ರಕ್ಷನ್ ಫೀಲ್ಡ್ ಅನ್ನು ಸತಿ ಈಗ ಎಂತ ಹೇಳಿದ್ರೆ ಎಲ್ವಿರ ಟೈಮ್ ಟು ಟೈಮ್. ಸತಿದು ಲೈಫ್ ಸ್ಟೈಲ್ ಹೇಗೆ ಅಂತ ಹೇಳಿದ್ರೆ, ನಾನು ಸಾಗೆ ಬದುಕೋದಿಲ್ಲ. ಸತಿ 7 ಗಂಟೆ ಎಲ್ಲ 5 ಗಂಟೆಗೆ ಎದ್ದು ನೀರು 7 ಗಂಟೆಯಿಂದ ನಮ್ಮ ಯೋಗ ಜಪ 2.5 ಗಂಟೆ ಜಪ ಮಾಡ್ತಾರೆ ಈ ಡಯಾಲಿಸಿಸ್ ಅಲ್ಲಿ. 2.5 ಗಂಟೆ ಎಕ್ಸಾಕ್ಟ್ ಟೈಮಿಗೆ ಟಿಫಿನ್ ರೆಡಿ ಮಾಡಿ ಕೊಡ್ತಾರೆ. ಆಫೀಸಲ್ಲಿ ನಾವು ಕೂತ್ರೆ ನಾನು ಹೋಗುದು ಕಮ್ಮಿ, ಹೋದ್ರೆ ಮತ್ತೆ ಎಲ್ಲ ಮರ್ತೇ ಬಿಡುದು. ಹಾಗೆ ಕೆಲಸ ಎಲ್ಲ ಪೆಂಡಿಂಗ್ ಆಗ್ತದೆ. ಮತ್ತೆ ಹೋದ್ರೆ ನಮ್ಗೆ ಯಾವ್ದು ಇರುದಿಲ್ಲ, ಅವನು ಸೇರ್ತಾನೆ ಕಾನಿ. ಈಗ ಅವನು ರಿಟೈರ್ ಆಗಿ ಬಂದು ಸದ್ಯದ್ದು ರೈಟ್ ಹ್ಯಾಂಡ್ ಆಗಿದ್ದಾನೆ. ಹಾಗೆ ಅಲ್ಲಿ ಜಪ ಮಾಡಿ 7.5 ಗಂಟೆ ಕಾಫಿ ಆಗಿ ಮಧ್ಯಾಹ್ನ 12 ಗಂಟೆಗೆ ಸತಿ ಇಲ್ಗೋ ಅಂತ ಶುರು ಮಾಡ್ತಾರೆ ಅಲ್ಲಿ ಆಫೀಸಲ್ಲಿ. ಅಂದ್ರೆ ಸತಿ ಹೇಳದಿದ್ರೆ ಟೈಮಿಗೆ 12.5 ಗಂಟೆಗೆ ಮನೆಯಲ್ಲಿ ಸತಿ ಮತ್ತೆ ಅದೇ ಲೈಫ್ ಸ್ಟೈಲ್ ಇದೆ. ಸತಿ ಸ್ವಲ್ಪ ಜೋರು ಗ್ರೂಪ್ ಆಗಿ, ಜೋರು ಹೇಳಿದ್ರೆ ಮನಸ್ಸಿಂದಲ್ಲ, ವೆರಿ ಟಫ್. ಅದೇ ಲೈಫ್ ಲೀಡ್ ಮಾಡ್ತಿದ್ದಾರೆ. ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ನಾನು ಧನ್ಯವಾದ ಕೊಡ್ಲಿಕ್ಕೆ ಇಷ್ಟಪಡೋದು. ಮತ್ತೆ ಇನ್ನೊಂದು ಸ್ಪೆಷಾಲಿಟಿ ಹೇಳಿದ್ರೆ, ನಾವು ಯಾರಿಗೂ ಒಂದು ಬರ್ಡೇ ವಿಶ್ ಮಾಡೋದು, ವೆಡ್ಡಿಂಗ್ ಆ್ಯನಿವರ್ಸರಿ ವಿಶ್ ಮಾಡೋದು, ಮೇ ಬಿ ಈಗ ಆ್ಯಕ್ಚುಲಿ ಕ್ರಿಶ್ಚಿಯನ್ಸ್ ಅಲ್ಲಿ ಜಾಸ್ತಿ ಇರೋದು, ಅದು ಅವರಿಂದ ನಾವು ಕಲ್ತಿದ್ದೇವೆ, ಮಾಡ್ತಾ ಇದ್ದೇವೆ. ತಿಮೋತಿ ನನ್ನದು ವೆರಿ ಒಂದು ಕ್ರಿಶ್ಚಿಯನ್, ಅವನು ನನಗೆ ವಿಶ್ ಮಾಡಿದ್ರೆ ನಾನು ಅವನಿಗೆ ವಿಶ್ ಮಾಡಿದೆ. ಅದಕ್ಕೆ ನಾವೆಂತ ಹೇಳಿದ್ದೇವೆ, ನಾವು 365 ಡೇಸ್ ಒಬ್ಬರ ವೆಲ್ ವಿಶರ್ಸ್. ಬೆಳಿಗ್ಗೆ ಎದ್ದ ಕೊಟ್ಟರೆ ಸತಿ ದೇವರ ಹತ್ರ ಬೇಡುದೇ ಅದ. ಹಾಗೆ ಅದೊಂದು ಸ್ಪೆಷಲ್ ಇಲ್ಲ, ಅದು ನಮಗೆ ಇಷ್ಟ ಇರ್ತಿಲ್ಲ. ಹಾಗಾಗಿ ಧನ್ಯವಾದ ಅಲ್ಲ, ನಾನು ಇದನ್ನು ಧನ್ಯವಾದ ಅಂತ ಅದು ಈ ಫಂಕ್ಷನ್ ಮಾಡೋದೊಂದು ಡಯಾಸಲ್ಲಿ ಮಾಡೋದು ಅಂತ ಇತ್ತು. ಅದನ್ನು ತಿಮೋತಿ ಹೇಳಿದಾಗ ಬೇಡ, ನಾವು ಫ್ರೆಂಡ್ಲಿಯಾಗಿ ಮಾಡುವ, ಫ್ರೆಂಡ್ಲಿಯಾಗೇ ಇರುವ. ಹಾಗಾಗಿ ನಾವು ಎಲ್ಲ ಒಟ್ಟಿಗೆ ಇದ್ದು ಹೃದಯದಿಂದ ಬಂದಿದ್ದೇವೆ. ಇಷ್ಟೊಂದು ಕೂತ್ಕೊಳ್ಬೇಕಾದ್ರೆ ಸತಿ ಎಲ್ಲರೂ ಸಹ ಇವರು ಮೈಸೂರಿಂದ ಎಲ್ಲ ಬರಬೇಕಾದ್ರೆ. ಸೊ ನನಗೆ ತುಂಬ ಖುಷಿಯಾಗಿದೆ. ತುಂಬ ಹೇಳಿದರೆ ನಾನು ನನ್ನ ಅಪ್ಪನಿಗೆ ನೃತ್ಯದಲ್ಲಿ ಏನು ಮಾಡಿದ್ದು, ಯಾವ ಸ್ಟೂಡೆಂಟ್ ಅಲ್ಲ ಅವರನ್ನು ಇದು ಮಾಡೋದಲ್ಲ, ಅವರಿಗೆ ಸಾಧ್ಯ ಉಂಟು ಕೊಡ್ಲಿಕ್ಕೆ. ಅದಕ್ಕಿಂತ ದೊಡ್ಡದು ಕೊಟ್ಟಿದ್ದಾರೆ. ಇಂಥದನ್ನು ಮುಟ್ಟಿಸಬೇಕಾದ್ರೆ, ಅದು ನನ್ನ ಫ್ರೆಂಡ್ಸಿನ ಥ್ರೂ ಮುಟ್ಟಿಸೋದಂದರೆ ನಾನು ನನ್ನ ಲೈಫಲ್ಲಿ ನನಗೆ ತುಂಬ ಸ್ಯಾಟಿಸ್ಫೈಡ್. ನಾನು ಹಂಚಿಕೊಂಡಿದ್ದ ಶಿವಪ್ರಸಾದ್ ಅವರಿಗೆ ಧನ್ಯವಾದಗಳು. ನಾವು ಈ ಸ್ನೇಹವನ್ನು ಇದೇ ರೀತಿ ಮುಂದುವರಿಸುವ. ಇಲ್ಲಿ ಇದು ಕೊನೆಗೊಳ್ಳುವುದು ಬೇಡ, ಇದು ಆರಂಭ. ಮತ್ತೆ ಒಂದು ಸಣ್ಣ ಪುಟ್ಟ ಆಗ್ತದೆ. ನನ್ನ ಅಪ್ಪನೇ ಹೇಳಿದ್ದಾರೆ, ಭಾಸ್ಕರನಿಗೆ, ನನ್ನ ಭಾಸ್ಕರ್ ಅಂತ ಫ್ರೆಂಡ್ ಬರಲಿಲ್ಲ, ಇವನ ಅಣ್ಣ. ಅವನು ಟ್ಯಾಕ್ಸಿ ಅಂತ, ನಾನು ಅರ್ಜೆಂಟ್ ಇದ್ರೆ ಅವನು ಕರ್ಕೊಂಡು ಹೋಗುದು ಹಾಸ್ಪಿಟಲ್. ಒಂದು 1 year ಬ್ಯಾಕ್ ಹೋದ. ತಪ್ಪುಗಳು ಬರೋದು ಸಹಜ ಸ್ನೇಹಿತರ ನಡುವೆ, ಇಲ್ಲದಕ್ಕೆ ಸ್ನೇಹ ಅಂತ ಹೇಳುವುದಿಲ್ಲ. ಹಾಗೆ ಈ ಸ್ನೇಹವನ್ನು ನಾವು ಇದೇ ರೀತಿ ಮುಂದುವರಿಸುವ ಅಂತ ಹೇಳ್ತಾ, ಶ್ಯಾಮ್, 2ನೇ ಮಗ ಶ್ಯಾಮ್ ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತೇನೆ. At age, 70 years back, you can just
run back, flashback some 70, though many of us have not been born or maybe in the childhood. Andre ಆ ಸಿಚುವೇಶನ್ ಅಲ್ಲಿ ಹೌ ಹಿಸ್ ಡೆಡಿಕೇಶನ್ ದಟ್ ಅಂದರೆ ಒಂಥರ ಥಾಟ್ ಅಂದರೆ ವಾಟ್ ಐ ಹ್ಯಾವ್ ಟು ಬಿಕಮ್ ಇನ್ ಲೈಫ್ ಅಂತ. ದಟ್ ಈಸ್ ಒನ್ ಥಿಂಗ್. ಫೋಕಸ್ ಆ್ಯಂಡ್ ಡೆಡಿಕೇಶನ್ ನಾನು ನೋಡಿದ್ದೀನಿ ಮನೆಯಲ್ಲಿ. ಅಂದರೆ ಇನ್ ದ ನೈಟ್ ಆ್ಯಂಡ್ ಈವನ್ ಕ್ಲಾಸೆಲ್ಲ ಆದಮೇಲೆ ಕೂಡ ಅವರು ರೂಮಲ್ಲಿ ಬಂದುಬಿಟ್ಟು ಬರೀತಾ ಇದ್ದರು. ಅಂದರೆ ಈಸ್ ರೈಟಿಂಗ್ ದ ಸ್ಕ್ರಿಪ್ಟ್ಸ್ ರೈಟ್. ಇನಿಷಿಯಲಿ ನನಗೆ ಗೊತ್ತಾಗ್ತಿಲ್ಲ ಏನು ಅಂತ ಹೇಳ್ಬಿಟ್ಟು. ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಓಕೆ ಫಾರ್ ಮೈ ಹೊಟ್ಟೆಪಾಡಿಗೋಸ್ಕರ ನಾನು ಇದು ತಕ್ಕತೆ ಇದು ಪ್ರಾಕ್ಟೀಸ್ ಮಾಡ್ತೀನಿ, ಡ್ಯಾನ್ಸ್ ಕಲಿಸ್ತೀನಿ, ದುಡ್ಡು ಬರುತ್ತೆ ಅಂತ. ದ್ಯಾಟ್ ಈಸ್ ನಾಟ್ ಜಸ್ಟ್ ದ ಓನ್ಲಿ ಪರ್ಪಸ್. ಯೂಸ್ ಟು ರಿಸರ್ಚ್ ಎ ಲಾಟ್ ಅಬೌಟ್ ಇಟ್ indirectly. Today everybody are telling about it in our field and they are making a big biography out of it, but he was doing it very subtle. Focus and dedication. Second, persistence. ಅಂದರೆ ಇವಾಗ ನನ್ನ ಬ್ರದರ್ ಹೇಳಿದ ಅಂದರೆ ನಲಿಪದೆ ನಮಗೆ ಅಂತ ಆ ಥರ ಎಲ್ಲ. ಅಂದರೆ ಯು ಕ್ಯಾನ್ ಇಮ್ಯಾಜಿನ್, ಈ ಜಸ್ಟ್ ಸೆಡ್ ಒನ್ ಸ್ಮಾಲ್ ಥಿಂಗ್. ಅಂದರೆ ಹೌ ಮಚ್ ಇನ್ ಹಿಸ್ ಚೈಲ್ಡ್ಹುಡ್, ಇನ್ ಅವರ್ ಚೈಲ್ಡ್ಹುಡ್ ಇಫ್ ಇಟ್ ಈಸ್ ಸೋ ಮಚ್, ಇನ್ ಹಿಸ್ ಚೈಲ್ಡ್ಹುಡ್ ಹೌ ಮಚ್ ಆಫ್ ಹ್ಯೂಮಿಲಿಯೇಷನ್ ಹಿ ವುಡ್ ಹವ್ ಸಫರ್ಡ್. ಇವಾಗ ನಮ್ಮ ಜನ್ರೇಷನಲ್ಲಿ, ಇವನ್ ನನ್ನ ಮಗನ ಜನ್ರೇಷನಲ್ಲಿ ಕೂಡ ಏನಾದರೂ ಸ್ವಲ್ಪ ಇದಾದರೆ ವಿ ಆರ್ ಸೋ ಸೆನ್ಸಿಟಿವ್, ವಿ ಜಸ್ಟ್ ಗಿವ್ ಅವೇ ರೈಟ್. ಆಮೇಲೆ ಸ್ವಲ್ಪ ಕಷ್ಟ ಆದರೂ ಕೂಡ ಏನಾದರೂ ಯಾವುದು ಕಲಿಬೇಕಾದ್ರೂ ಕೂಡ, ಇವನ್ ನಾನು ಕೂಡ ಮೃದಂಗ ಕಲಿತೆ, ಸ್ವಲ್ಪ ಟೈಮ್ ಮಾಡಿದೆ, ಆಮೇಲೆ ನನಗೆ ಓದು ಅದು ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ವಿ ಜಸ್ಟ್ ಗಿವ್ ಅಪ್. ಸೊ ದ್ಯಾಟ್ ಈಸ್ ಅನದರ್ ಥಿಂಗ್. ಪರ್ಸಿಸ್ಟೆಂಟ್. He has never given up things in his life. And third, most important andre, we all think about handling failures, right? Handling failures, okay, that is one important aspect of it. ಇವಾಗ ನನಗೆ ಒಂದು ಅಚೀವ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಏನು ಮಾಡೋದು? Even this generation, people are committing suicide just to CAT exam ಅಲ್ಲಿ ನನಗೆ ಆರ್ ವಾಟ್ ಎವರ್ ಇದರಲ್ಲಿ ನನಗೆ ಫೇಲ್ ಆದೆ, ನನಗೆ ಚಾನ್ಸ್ ಸಿಗಲಿಲ್ಲ ಅಂತ ಚಿಕ್ಕ ವಿಷಯಗಳಲ್ಲಿ people are just giving up, right? But another important aspect many people don't know is handling success, which I think is the ideal for it. How to handle success. ಅವರಿಗೆ ಇಷ್ಟೊಂದು ಅವಾರ್ಡ್ ಬಂತು, ಇಷ್ಟೊಂದು ಜನ ರೆಕಗ್ನೈಸ್ ಮಾಡಿದ್ದಾರೆ, ಮಿನಿಸ್ಟರ್ ಲೆವೆಲ್, ಚೀಫ್ ಮಿನಿಸ್ಟರ್ ಲೆವೆಲ್. He has shared a stage with ಸಿದ್ದರಾಮಯ್ಯ. ಈ ಥರ ಇರಬೇಕಾದ್ರೂ ನಮ್ಮ ಊರಲ್ಲಿ ಇರಬೇಕಿದ್ರೆ ಏನಾದರೂ ಚಿಕ್ಕ ವೃತ್ತಿಯ ಯಾರೋ ಮನೆಗೆ ಬಂದಾಗಲೂ ಅವ್ರಿಗೆ he talks to him in same tone and same frequency, which it's very difficult. Once you are at that level with big politician, big businessmen, you are sharing the stage, and then when you are coming back home, you are sharing the frequency, with one mason or somebody, who is at a very ground level. So this grounding is also another thing, which I think, I have learned a lot from him. And somebody said about humility, that's all, it's all imbibed, as a person. That is what, I would say, I have learned. So he's not just my father, he's also my teacher. See, we don't speak, ನಾವು ಮಾತಾಡಲ್ಲ ಜಾಸ್ತಿ. ಸೊ ತುಂಬ ಒಂಥರ ಮುಜುಗರ ನನಗೆ, ನಮ್ಮ ಫ್ಯಾಮಿಲಿನ ಹಂಗೆ. ಬಟ್ ಮನಸ್ಸಲ್ಲಿ ತುಂಬ ಇದೆಲ್ಲ, ನನ್ನ ಮನಸ್ಸಲ್ಲಿದ್ದನ್ನು ಐ ಜಸ್ಟ್ ಸ್ಪೋಕ್ ಆಫ್, ದಟ್ಸ್ ಇಟ್. ಆ್ಯಂಡ್ ತುಂಬ ನೀವೆಲ್ಲ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ದಿಸ್ ಇಸ್ ಐ ಥಿಂಕ್ ಹಿ ಈಸ್ ವೆರಿ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಬೌಟ್ ದಿಸ್. ಎಲ್ಲ ಅಂದರೆ ಇರಲಿಲ್ಲ, ಬಟ್ ನೀವು ಅವರಿಗೆ ಅತ್ಯಂತ ಪ್ರೀತಿಯ ಒಂದು ವಿಗ್ರಹವನ್ನು ಕೊಟ್ಟಿದ್ದೀರಿ ಎಲ್ಲರೂ ಸೇರಿ ಫ್ರೆಂಡ್ಸ್. ಮೊಟ್ಟ ಮೊದಲಾಗಿ ನಾನು ಅದಕ್ಕಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದಂತ ಹೇಳಿದ್ರೆ, ನನಗೆ ಒಂಥರ ಪ್ರೀತಿಯಲ್ಲಿ ನಾವಿದ್ದೇವೆ. ನೀವು ಆ ಪ್ರೀತಿ ಇಟ್ಟು ನಮ್ಮ ಸ್ಟೂಡೆಂಟ್ಸ್ ಕೊಡೋದಕ್ಕಿಂತಲೂ, ಯಾಕೆಂತೇಳಿದ್ರೆ ಸ್ಟೂಡೆಂಟ್ಸ್ ಕೊಡ್ತಾರೆ, ಯಾಕೆ ಹೇಳಿದ್ರೆ ಗುರುಗಳವರು ಅಂತೇಳಿ, ಇದು ಒಬ್ಬ ಗೆಳೆಯನ ತಂದೆಗೆ ಈ ಥರ ಒಂದು ಪ್ರೀತಿ ಇಟ್ಟು ಇದನ್ನು ಕೊಟ್ಟಿದ್ದೀರಲ್ಲ, ಇವತ್ತಿನ ದಿನ ಅಂತ ಹೇಳಿದ್ರೆ ಅತ್ಯಂತ ಸ್ಮರಣೀಯ ದಿನ ಅಂತ ನಾನು ಹೇಳ್ತೇನೆ. ಅವರ ಮನಸ್ಸಿಗೆ ಇದಕ್ಕಿಂತ ಸಂತೋಷ ಬೇರೆ ಇಲ್ಲ. ಅವರಿಗೆ ಬೇರೆ ಏನು ಬೇಡ, ಅವರಿಗೆ ಅವರ ಆರಾಧನೆ. ಅವರಿಗೆ ಆಭರಣ ಜ್ಯುವೆಲ್ಲರ್ ಕುಮಾರ್ ಅವರು ಸಿಲ್ವರ್ ಪ್ಲೇಟ್ ಅಲ್ಲಿ ಅವರ ಫೋಟೋ ಹಾಕಿ ಕೊಡೋದ್ರಲ್ಲಿ ಇದ್ರು. ಅದನ್ನು ಅವರು ಮಾತಾಡಿದಾಗ ಬೇರೆಲ್ಲ ಅದನ್ನು ಇಷ್ಟಪಡ್ತಿದ್ರು, ಅವರ ಫೋಟೋ ಬರ್ತಲ್ಲ ದೊಡ್ಡ 1 kg ಸಿಲ್ವರ್ ಪ್ಲೇಟ್. ಯಾವತ್ತಾದ್ರೂ ತೆಗಿಬೇಕು ಅಂತ ಅದನ್ನು ನೀವೆಲ್ಲ ಸೇರಿ ನೆರವೇರಿಸಿಕೊಟ್ಟಿದ್ದೀರಿ. ನಿಮಗೆ ಮೊದಲಾಗಿ ನಾನು ಅದಕ್ಕಾಗಿ ಥ್ಯಾಂಕ್ಸ್ ಸಲ್ಲಿಸ್ತಾ ಇದ್ದೇನೆ. ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಾನು ಅನ್ಕೊಂಡಿಲ್ಲ ನೀವೆಲ್ಲ ಸೇರಿ, ಅಂದ್ರೆ ಫ್ರೆಂಡ್ಸ್ ಬರ್ತಾರೆ, ಫಂಕ್ಷನ್ಗೆ ಹೋಗ್ತಾರೆ, ಮಾತಾಡ್ತಾರೆ.
ಎಲ್ಲರ ಮೇಲೆ ತುಂಬ ಪ್ರೀತಿ ಇದೆ, ಯಾವಾಗಲೂ ಅವನ ಹೇಳಿದ್ರೆ. ಮತ್ತು ಇನ್ನೊಂದು ಅಂತ ಹೇಳಿದರೆ, ಅವರ ವಿದ್ಯೆಯನ್ನು ನಾನು ಬಹಳ ಕಷ್ಟಪಡ್ತೇನೆ. ಯಾಕಂದರೆ ನಾನು ಒಬ್ಬಳು ಹೆಂಗಸಾಗಿ ನೃತ್ಯ ತರಗತಿ ಮಾಡಿಕೊಂಡು, ಕಾರ್ಯಕ್ರಮ ಮಾಡಿಕೊಂಡು, ಒಬ್ಬಳೆ ಗಂಡಸನ ಕೆಲಸ ಮಾಡಿಕೊಂಡು ಅವರ ಈ ವಿದ್ಯೆಯನ್ನು ಮುಂದುವರಿಸಬೇಕು, ಅವರ ರೀತಿಯಲ್ಲೇ ಮುಂದುವರಿಸಬೇಕು ಅಂತ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೇನೆ. ಮತ್ತು ನಾನು ನಿನ್ನೆ ಮಾಡಬೇಕಿತ್ತು, ಅವರ ಹುಟ್ಟುಹಬ್ಬವನ್ನು ಮಾಡುವಾಗ ಯಾರು ಜಯೇಶ್ ಫೋನ್ ಮಾಡಿ ಹೇಳಿದ, ಇಲ್ಲ ನಾವು ಫ್ರೆಂಡ್ಸ್ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೇವೆ, ಆದರೆ ಇಷ್ಟು ಮಟ್ಟಕ್ಕೆ ನಾನು ಮಾಡೋದಿಲ್ಲ ಇತ್ತು, ನಾನು ನನ್ನ ಸ್ಟೂಡೆಂಟ್ಸ್ ಸೇರಿ ಮಾಡಿಸ್ಬೇಕು ಅಂತ ಇದ್ದದ್ದು, ಅದನ್ನು ನೀವೆಲ್ಲ ಮಾಡಿದಿರಿ. ಮುಂದೆ ಒಂದು ಸಣ್ಣ ಮಟ್ಟದಲ್ಲಿ ಮಾಡಬೇಕು ಅಂತ ಅವರ ನಕ್ಷತ್ರ ಇದೆ, ಭರಣಿ ನಕ್ಷತ್ರ, ಆ ದಿನ ಮಾಡಬೇಕು ಅಂತ ಆಸೆಯಲ್ಲಿದ್ದೇನೆ. ಆದರೆ ಈ ಥರ ಆಗಲಿಕ್ಕಿಲ್ಲ. ದಯವಿಟ್ಟು ನೀವೆಲ್ಲರೂ ಬರಬೇಕು ಈ ಒಂದು ಕಾರ್ಯಕ್ರಮಕ್ಕೆ. ಯೂಶಲಿ ನಿಮಗೆ ರಿಲೇಷನ್ ಸಿಗುತ್ತೆ, ಬ್ರದರ್ ಸಿಸ್ಟರ್ ಎಲ್ಲ. ನನಗೆ ಇಲ್ಲಿ ಏನು ಸಿಕ್ಕಿದೆ ಅಂತ ಹೇಳಿದ್ರೆ, ಅಣ್ಣನೊಟ್ಟಿಗೆ ಇಷ್ಟೊಂದು ಜನ ಅಣ್ಣ ಸಿಕ್ಕಿದ್ದಾರೆ. ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಯಾರಿಗೂ ಇಲ್ಲ, ಯಾರಿಗೂ ಸಿಗೋದಿಲ್ಲ. ಲೈಕ್ ಒಂದು ಅಣ್ಣ ಇರ್ಬೋದು, ಎರಡು ಅಣ್ಣ ಇರ್ಬೋದು. ಈಗ ಅಣ್ಣನ ಜೊತೆ ವಸುದೇವ ಕುಟುಂಬ ಥರ ಎಷ್ಟೊಂದು ಜನ ಸಿಕ್ಬಿಟ್ಟಿದ್ದಾರೆ. ಸೊ ದ್ಯಾಟ್ಸ್ ರಿಯಲಿ ಗ್ರೇಟ್. ಇಟ್ಸ್ ವೆರಿ ರೇರ್ ಥಿಂಗ್. ಯಾರಿಗೂ ಇಲ್ಲ ಅಂತ ಐ ಕ್ಯಾನ್ ಕ್ಲೇಮ್ ಆ್ಯಂಡ್ ವರ್ಚ್. ಬಟ್ ಆ್ಯಸ್ ನಾನು ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾಗ, ಯೂಶ್ವಲಿ ನಾವು ಏನು ಮಾಡ್ತೀವಿ, ಯಾರೋ ಮಕ್ಕಳಿಗೆ ಏನಾದರೂ ಗಿಫ್ಟ್ ಕೊಟ್ಟಾಗ ಅದನ್ನು ಎಷ್ಟು ಎಕ್ಸೈಟ್ಮೆಂಟಲ್ಲಿ ಅವರು ಎತ್ತಿಟ್ಟು ಓಪನ್ ಮಾಡಿ ನೋಡ್ತಾ ಇದ್ದಾರಲ್ಲ, ಅಲ್ಲಿ ಕುತ್ಕೊಂಡು ಒಬ್ಸರ್ವ್ ಮಾಡ್ತಾ ಇದ್ದೆ. ನಮ್ಮ ಮಾವನವ್ರು ಫುಲ್ ಟೈಮ್ ಎಲ್ಲರೂ ಅವ್ರು ಮಾತಾಡ್ತಾ ಇದ್ರು, ಅವ್ರ ದೃಷ್ಟಿ ಅದರಲ್ಲೇ ಇದೆ. ಫುಲ್ ಅದೇ ನೋಡ್ಕೊಂಡು ಮಗು ಥರ ಕುತ್ಕೊಂಡು ಅವ್ರು ಸಿಕ್ಕಿರೋ ಗಿಫ್ಟನ್ನ ಎಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ಅಂದರೆ ಅದನ್ನು ಇವಾಗ ನಾವು ಮಕ್ಕಳೇನು ಮಾಡ್ತಾರೆ, ಎತ್ತಿ ಎತ್ತಿ ನೋಡಿ ಎತ್ತಿ ಮುದ್ದಾಡೋಕ್ಕಾಗೋದಿಲ್ಲ. ಬಟ್ ಆ ಕಣ್ಣಿನ ದೃಷ್ಟಿಯಿಂದ ಅವರ ಒಂದು ಮೂರ್ತಿಗೆ ನೋಡಿ ನೋಡಿ ಅದು ಮನಸ್ಸಲ್ಲಿ ಏನು ಆನಂದಿಸ್ತಿದ್ದಾರೆ. ಯು ಕ್ಯಾನ್ ಫೀಲ್ ಅ ಸ್ಮಾಲ್ ಬೇಬಿ ಅದರೊಳಗಡೆ ಇರುತ್ತಲ್ಲ. ಮಗುಗೆ ನೀವು ತುಂಬ ಚೆನ್ನಾಗಿರೋ ಒಳ್ಳೆ ಇರೋದೊಂದು ತುಂಬ ಒಂದು ಆಪ್ತವಾದ ವಸ್ತು ಕೊಟ್ಟಿದ್ದೀರಾ. ಅದನ್ನು ಫುಲ್ ಅವರು ಅದನ್ನು ರೆಲಿಶ್ ಮಾಡ್ತಾ ಇದ್ದಾರೆ. ಮನಸ್ಸಲ್ಲಿ ಫುಲ್ ಅವ್ರಿಗೆ ಉದ್ವೇಗ ಇದೆ. ಬಟ್ ಪ್ರತಿಯೊಂದು ಇದರ ಮೂಮೆಂಟಲ್ಲೂ ಅದರದ್ದೊಂದು ಇಂಟ್ರಿಕೆಸಿನ ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದ್ದಾರೆ ಅವರು ಹೇಳ್ಬೋದು. ಬಟ್ ಅವರೆಲ್ಲ ಅವ್ರ ಮನಸ್ಸು ಬಿಚ್ಚಿ ನಿಮ್ಮ ಹತ್ರ ಹೇಳಿದ್ದಾರೆ ಅಂದರೆ ಎಷ್ಟು ಅಂತ. ಬಟ್ ಆ ಒಂದು ಫುಲ್ ಅವರೊಂದು ಬಾಡಿ ಲ್ಯಾಂಗ್ವೇಜಲ್ಲಿ ಅವ್ರಿಗೆ ಏನು ಅನಿಸ್ತಾ ಇದೆ ಅಂತ ವಿ ಆಲ್ ಕ್ಯಾನ್ ಫೀಲ್ ಇಟ್. ಅದು ನೀವು ಕೊಟ್ಟಿರೋದನ್ನ ಜಸ್ಟ್ ಅವ್ರ ವರ್ಡ್ಸ್ ಅಲ್ಲ, ಜಸ್ಟ್ ಅವ್ರ ಬಾಡಿ ಲ್ಯಾಂಗ್ವೇಜಿಂದ ನಮ್ಗೆ ಫೀಲ್ ಆಗ್ತಾ ಇದೆ. ಅಂದರೆ ಒಂದೊಂದು ಇದು ಮೂಮೆಂಟ್ ಅವರು ಅದ್ರ ಕಡೆ ಗಮನ, ಅದ್ರ ಮೇಲೆ ಅವ್ರದ್ದು ದೃಷ್ಟಿ ಹೇಗೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ದಟ್ ಇಟ್ ಸೆಲ್ಫ್ ಅಂದರೆ ನೀವು ಕೊಟ್ಟಿರೋದು ಅವ್ರಿಗೆ ಎಷ್ಟು ಪ್ರಿಯವಾಗಿದೆ ಅಂತ. ನಾವು ಯಾರು ಎಷ್ಟು ವರ್ಷದಿಂದ ಏನೇನು ಕೊಡ್ತಾ ಇದ್ರು ಅದಕ್ಕಿಂತ ತುಂಬ ಟಚಿ, ತುಂಬ ಆಪ್ತವಾಗಿರೋದಿದೆ. ಸೊ ಇಟ್ಸ್ ರಿಯಲಿ ಅವ್ರಿಗೆ ನೀವು ಇವತ್ತಿನ ದಿನ ಅವ್ರದ್ದು ಅವಿಸ್ಮರಣೀಯ ಮಾಡಿಬಿಟ್ಟಿದ್ದೀರ. ಅವರು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. Oh